ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಇತ್ತೀಚಿನ ವರ್ತಮಾನ ಕಾಲದ ಕೆಲವು ಬೆಳವಣಿಗೆಗಳು, ಮುಖ್ಯವಾಗಿ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಕೆಲವು ಹೇಳಿಕೆಗಳಿಗೆ ಸಂಬಂಧಪಟ್ಟಂಥ ವಿವಾದಗಳು, ಅದಕ್ಕೆ ತಕ್ಕಂಥ ಪ್ರತಿಕ್ರಿಯೆಗಳು, ಉತ್ತರಗಳು, ಇವೆಲ್ಲದರ ಸುತ್ತ ಇರತಕ್ಕಂಥ ಒಂದು ಗೊಂದಲದ ವಾತಾವರಣ ಏನಿದೆಯಲ್ಲ, ಈ ಕುರಿತು ಕೆಲವು ಅಭಿಪ್ರಾಯಗಳನ್ನು ನಾನು ಮಿತ್ರರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಇದು ಯಾರ ಪರ ವಿರೋಧ ಆ ಥರ ಅಲ್ಲ. ನಾನು ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ, ಒಬ್ಬ ಬುದ್ಧಿಜೀವಿಯಾಗಿ, ಈ ಧರ್ಮ ಕ್ಷೇತ್ರದಲ್ಲಿ ನನ್ನದೇ ಆದಂಥ ತಕ್ಕಮಟ್ಟಿನ ಕೆಲಸವನ್ನು ಮಾಡಿದವನಾಗಿ, ಕೆಲವು ವಿಷಯಗಳನ್ನು, ವಚನಗಳನ್ನು ಅರ್ಥ ಮಾಡಿಕೊಂಡವನಾಗಿ, ಮಠ ಪರಂಪರೆಯ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನವುಳ್ಳವನಾಗಿ, ನಾನು ನನ್ನದೇ ಆದ ಅನುಭವಗಳನ್ನು ನಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೆ. ಸ್ನೇಹಿತರೆ, ವರ್ತಮಾನ ಕಾಲದ ಬೆಳವಣಿಗೆ ನೋಡಿದರೆ ಒಂದು ಅಂಶ ನಮಗೆ ಸ್ಪಷ್ಟವಾಗ್ತದೆ. ಏನಂದರೆ, ಈ ಮತ ಅನ್ನುವಂಥ ಅರ್ಥ, ಜಾತಿ ಅನ್ನುವಂಥ ಅರ್ಥದ ಧರ್ಮ, ಸಾಂಸ್ಥಿಕ ಧರ್ಮ ಅನ್ನೋ ಅರ್ಥ, ಇನ್ನೊಂದು ಅರ್ಥದ ಧರ್ಮ ಅಲ್ಲ. ಮನುಷ್ಯರು ಒಂದಾಗ್ತಕ್ಕಂಥದ್ದು, ಆಧ್ಯಾತ್ಮ, ಪರಮಾತ್ಮ, ಭಕ್ತ, ಇವರಿಬ್ಬರ ಸಂಬಂಧ, ಈ ಥರದ ಅಲ್ಲ. ಒಂದು ಧರ್ಮ ಅಂದರೆ ಅದೊಂದು ಜಾತಿ, ಅದೊಂದು ಜನಸಮುದಾಯ, ಅದರದ್ದೇ ಆದ ಕೆಲವು ನಂಬಿಕೆ ಇತ್ಯಾದಿ ಉಳ್ಳಂಥ ಈ ಥರದ ಒಂದು ಧರ್ಮ ಅನ್ನೋ ಅರ್ಥವನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ಧರ್ಮ ಅನ್ನೋ ಪದವನ್ನು ಇಲ್ಲಿ ಬಳಸಿ ನಾನು ಮಾತಾಡುವುದಾದರೆ, ಈ ಧರ್ಮ ಅಂತಕ್ಕಂಥದ್ದು ರಾಜಕೀಯ ಪ್ರವೇಶ ಆದರೆ ಅದರಿಂದ ಆಗ್ತಕ್ಕಂಥ ಅಪಾಯಗಳೇನು ಅನ್ನಲಿಕ್ಕೆ ಈ ವರ್ತಮಾನ ಕಾಲದ ಕೆಲವು ಬೆಳವಣಿಗೆಗಳು ಬಹಳ ಸ್ಪಷ್ಟವಾದ ಒಂದು ಸಾಕ್ಷಿಯನ್ನು ನೀಡ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವ ರೀತಿಯ ಸಾಕ್ಷಿಯನ್ನು ನೀಡ್ತವೆ ಅಂತ ಹೇಳಿದರೆ, ಸಮಾಜದಲ್ಲಿ ಒಂದು ರೀತಿ ಅಶಾಂತಿಯ ಅಲ್ಲೋಲ ಕಲ್ಲೋದ ವಾತಾವರಣ ಒಂದು ಕಡೆ ನಿರ್ಮಾಣ ಆಗ್ತದೆ. ಜನಗಳು ಈ ಧರ್ಮ, ದೇವರು, ಮಠ, ಸ್ವಾಮಿಗಳು, ಅವ್ರ ಬಗೆಗೆ ತಾವು ಹೊಂದಿರತಕ್ಕಂಥ ಮನೋಧರ್ಮಗಳು, ನಂಬಿಕೆಗಳು, ಇವು ಕೂಡ ಒಂದು ರೀತಿ ಪರೀಕ್ಷೆಗೆ ಒಳಗಾಗ್ತವೆ ಮತ್ತು ಕೆಲವು ಕೆರಳಿಕೆಗಳು ಉಂಟಾಗ್ತವೆ. ಕೆಲವರು ಬೀದಿಗೆ ಬರ್ತಾರೆ, ಕೆಲವರ ಪರ ವಹಿಸ್ತಾರೆ, ಇನ್ನು ಕೆಲವರು ಇನ್ನೊಬ್ಬರ ಪರ ವಹಿಸ್ತಾರೆ, ಪರಸ್ಪರ ವಿರೋಧಗಳಾಗ್ತವೆ, ಘರ್ಷಣೆಗಳು ಉಂಟಾಗ್ತವೆ. ಅದು ಮುಂದೆ ಇನ್ನು ಯಾವ್ಯಾವುದೋ ರೀತಿಯ ಕೆಟ್ಟ ಬೆಳವಣಿಗೆಗಳಿಗೆ ಅದು ಮುಂದೆ ಕರ್ಕೊಂಡು ಹೋಗ್ಬೋದು. ಇದು ಒಂದು ಧರ್ಮ ಅಂತಕ್ಕಂಥದ್ದು ಅದು ರಾಜಕೀಯ ಪ್ರವೇಶ ಆಗಿಬಿಟ್ರೆ ಇಷ್ಟೆಲ್ಲ ಅವಾಂತರಗಳನ್ನು ಪಡ್ಕೊಂಡು ಇಡೀ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಅದು ಕೆಡಿಸುವ ಹಂತಕ್ಕೆ ಹೋಗುತ್ತೆ. ಇದೆಲ್ಲದಕ್ಕಿಂತ ಇನ್ನೂ ಅಪಾಯದ ಸಂಗತಿ ಅಂದರೆ, ಇವತ್ತಿನ ಕಾಲದ ನಮ್ಮ ಜನ ಸತ್ಯಗಳ ಬಗ್ಗೆ ಒಂದು ಮರವು ತೋರಿರುವ ಕಾರಣಕ್ಕಾಗಿ, ಅಂದರೆ ಇವತ್ತು ಏನಾಗಿದೆ ಅಂದರೆ, ಯಾರು ಕೂಡ ವಸ್ತುನಿಷ್ಠವಾಗಿ ಯೋಚನೆ ಮಾಡಲಿಕ್ಕೆ ಒಲ್ಲದು. ಪ್ರತಿಯೊಬ್ಬನೂ ಕೂಡ ಅವನದೇ ಆದ ಯಾವುದೇ ಒಂದು ಧರ್ಮ ಅಂತ ನಂಬಿರ್ತಾನಲ್ಲ, ಆ ಧರ್ಮದ ಪರ, ಅಥವಾ ಅವನು ನಂಬಿರುವಂಥ ಒಬ್ಬ ಸ್ವಾಮಿಯ ಪರ, ಅವನು ನಂಬಿರುವಂಥ ಒಂದು ಮಠದ ಪರ, ಅಥವಾ ಆ ನಂಬಿಕೆಯ ಪರ ಅವನು ವಿಚಾರ ಮಾಡ್ತಾನೋ ವಿನಃ ಅದನ್ನು ಮೀರಿ ಹೊರಗಡೆ ಬಂದು ತನ್ನ ಜಾತಿ, ಮತ, ಕುಲ, ಪಂಥ, ನಂಬಿಕೆ ಅವೆಲ್ಲವನ್ನು ಬಿಟ್ಟು ಹೊರಗಡೆ ಬಂದು ವಸ್ತುನಿಷ್ಠವಾದ ನೆಲೆಯಲ್ಲಿ ನಿಂತು ಒಂದು ಬೆಳವಣಿಗೆಯನ್ನು ಗ್ರಹಿಸ್ತಕ್ಕಂಥ ಜನ ಇವತ್ತು ನಮ್ಮಲ್ಲಿ ಇಲ್ಲ. ಅದು ಇಲ್ಲದಂಥ ವಾತಾವರಣ ನಿರ್ಮಾಣ ಆಗಿದೆ. ಬಹುಶಃ ಇದಕ್ಕೆ ರಾಜಕಾರಣವು ಬಹುದೊಡ್ಡ ಕಾರಣ ಅಂತ ನಾನು ಅನ್ಕೊಂಡಿದ್ದೇನೆ.
ಪ್ರಜೆಗಳನ್ನು ಹೆಂಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಒಂದು ಮನಸ್ಸುಗಳನ್ನ ಇವತ್ತು ಭ್ರಷ್ಟ ರಾಜಕಾರಣ ಹೆಂಗೆ ನಿರ್ಮಾಣ ಮಾಡಿದೆಯೋ ಅದೇ ರೀತಿ ಇದೇ ಭ್ರಷ್ಟ ರಾಜಕಾರಣದ ಪರಿಣಾಮವಾಗಿಯೇ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಜನಗಳು ಕೂಡ ತಮ್ಮ ಸ್ವಸ್ಥವಾದ ಪ್ರಜ್ಞಾವಂತಿಕೆಯನ್ನು ಕಳೆದುಕೊಂಡು ಬೇರೊಂದು ರೀತಿಯ ಮನಸ್ಸುಗಳನ್ನು, ಪಕ್ಷಪಾತ ಮನಸ್ಸುಗಳನ್ನು ಹೊಂದಿ ಸಮಾಜದಲ್ಲಿ ಒಂದು ವಿಷಮ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಹಿಂಜರಿಯದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದರೆ ಅತಿಶಯೋಕ್ತಿ ಏನಲ್ಲ. ಇಂಥ ಸಂದರ್ಭದಲ್ಲಿ ನಾನು ವಹಿಸ್ತಕ್ಕಂಥ ಕಾಳಜಿ ಏನಂದ್ರೆ, ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಸಮಾಜ ಮುಂದೆ ಯಾವ ಕಡೆಗೆ ಹೋಗ್ಬೇಕು, ನಾವು ಎಂಥ ನಿಲುವನ್ನು ತಾಳಿದ್ರೆ, ಪ್ರಜೆಗಳು ಯಾವ ನಿಲುವನ್ನು, ನಾನು ರಾಜಕಾರಣಿಗಳ ಪರ ಮಾತಾಡಲ್ಲ ಅಥವಾ ಸ್ವಾಮೀಜಿಗಳ ಪರ ಮಾತಾಡಲ್ಲ, ಪ್ರಜೆಗಳ ಪರ ಮಾತಾಡ್ತಾ ಇದ್ದೀನಿ. ಪ್ರಜೆಗಳು ಧರ್ಮಕ್ಕೆ ಸಂಬಂಧಪಟ್ಟರೆ ಅವರು ಭಕ್ತರು, ರಾಜಕಾರಣಕ್ಕೆ ಸಂಬಂಧಪಟ್ಟರೆ ಅವರು ಮತದಾರರು, ಈ ದೇಶದ ಸತ್ಪ್ರಜೆಗಳು. ಹೀಗೆ ನಾನು ಮಾತಾಡ್ತಾ ಇದ್ದೀನಿ. ಇವರ ಹಿತದೃಷ್ಟಿಯಿಂದ ನಾವು ಮುಂದಿನ ಒಳ್ಳೆಯ ಸಮಾಜ ನಮಗೆ ನಿರ್ಮಾಣ ಆಗಬೇಕು, ನಮ್ಮ ಮುಂದಿನ ಜನರೇಷನ್ ಒಳ್ಳೆಯ ಮೌಲ್ಯಗಳನ್ನು ಅದು ಕೊಂಡೊಯ್ಯಬೇಕು, ಶಾಂತಿಯುತವಾದ ಸಮಾಜ ನಮ್ಮಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾತಾಡುವುದಾದರೆ, ಮೊದಲು ನಾವು ಸರಿ ತಪ್ಪುಗಳನ್ನು ಸರಿಯಾಗಿ ಅನಲೈಸ್ ಮಾಡಿ ಯಾರದು ಸರಿ ಯಾರದು ತಪ್ಪು, ಇದರಲ್ಲಿ ವಸ್ತುನಿಷ್ಠ ವಿಚಾರ ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸುಗಳನ್ನು ಮೊದಲು ಬೆಳೆಸ್ಕೋಬೇಕು. ಇದರ ಕೊರತೆ ಇವತ್ತು ಎದ್ದು ಕಾಣ್ತದೆ. ಇವತ್ತು ಈಗ ನೋಡ್ರಿ, ನಾವು ಕನ್ನೇರಿ ಕಾಡಸಿದ್ದೇಶ್ವರರ ಸಮಸ್ಯೆಯಿಂದ ನಾವು ಶುರು ಮಾಡಬಹುದು. ಕನ್ನೇರಿ ಕಾಡಸಿದ್ದೇಶ್ವರರು ಬಸವ ಸಂಸ್ಕೃತಿ ಅಭಿಯಾನದ ವಿರುದ್ಧ ಕೆಲವು ಮಾತುಗಳನ್ನು ಮಾತಾಡ್ತಾ, ಅವರ ಮಾತುಗಳಲ್ಲಿ ಎರಡು ಭಾಗ ಇದೆ. ಒಂದು ವಿಮರ್ಶೆ, ಟೀಕೆ ಇದೆ. ವಿಮರ್ಶೆ, ಟೀಕೆ, ಖಂಡನೆಯ ಜೊತೆಗೆ ಅವರು ಏನು ಮಾಡಿದರು, ಕೆಲವು ಅವಾಚ್ಯ ಪದಗಳನ್ನು ಬಳಕೆ ಮಾಡಿದರು. ಅದು ಅವರ ಕೋಪ ಇರಬಹುದು, ಅದು ಬೇರೆ ಮಾತು. ಆದರೆ ತಾವು ಒಬ್ಬ ಒಳ್ಳೆಯ ದೊಡ್ಡ ಮಠದ ಸ್ವಾಮೀಜಿಗಳಾಗಿ, ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರಾಗಿ, ಅದರ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರಾಗಿ, ಮತ್ತು ಅವ್ರ ಭಾಷಣ ಅವ್ರನ್ನೆಲ್ಲ ವಿಡಿಯೋ ನಾನು ಕೇಳಿದ್ದೇನೆ, ಬಹಳ ಪ್ರಬುದ್ಧರಿದ್ದಾರೆ ಅವರು. ಅವ್ರಿಗೆ ದೊಡ್ಡ ಪ್ರಬುದ್ಧತೆ ಇದೆ, ಆಮೇಲೆ ವಿಶಾಲವಾದ ನಾಲೆಡ್ಜ್ ಇದೆ. ಈ ಧರ್ಮ, ಚರಿತೆ ಇತ್ಯಾದಿ, ಅದರಲ್ಲಿ ಕೆಲವು ವಿಷಯಗಳನ್ನು, ಅಭಿಪ್ರಾಯಗಳನ್ನು ನಾವು ಒಪ್ಪಬಹುದು, ಬಿಡಬಹುದು, ಅದು ಬೇರೆ ವಿಚಾರ. ಅದು ಅಗ್ರಿ ಆರ್ ಡಿಸ್ಅಗ್ರಿ, ಅದು ದಟ್ ಈಸ್ ಡಿಫ್ರೆಂಟ್ ಕ್ವಶನ್. ಆದರೆ ಆಸ್ ಫಾರ್ ಆಸ್ ಇಸ್ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್ ಈಸ್ ಕನ್ಸರ್ನ್, ಒನ್ ಮಸ್ಟ್ ಅಪ್ರಿಸಿಯೇಟ್ ಹಿಮ್. ಅವರಿಗೊಂದು ದೊಡ್ಡ ಜ್ಞಾನ ಇದೆ, ಆಮೇಲೆ ಅನುಭವ ಇದೆ, ಒಂದು ಸಂಸ್ಥೆ ಕಟ್ಟಿ ಅದನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದಾರೆ. ಅಂಥವರು ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ದೊಡ್ಡ ಸಂಯಮವನ್ನು ಕಾಪಾಡಿಕೊಳ್ಳದೆ ಹೋದರೆ ಅವರು ತಮ್ಮ ಮೌಲ್ಯವನ್ನು ತಾವೇ ಕಳೆದುಕೊಳ್ಳುತ್ತಾರೆ ಅನ್ನಲಿಕ್ಕೆ ಕಾಡಸಿದ್ದೇಶ್ವರರ ಈ ವರ್ತಮಾನ ಕಾಲದ ಇತ್ತೀಚಿನ ಅವರ ಹೇಳಿಕೆ ಮತ್ತು ಅದರಿಂದ ಉಂಟಾದ ಮುಂದಿನ ಪರಿಣಾಮ ಒಂದು ಬಲವಾದ ಸಾಕ್ಷಿ ಪ್ರಮಾಣ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅವರು ಬಳಸಿರ್ತಕ್ಕಂಥ ಸೋ ಶಬ್ದಗಳು, ಅಂದರೆ ಈ ಬಸವ ಸಂಸ್ಕೃತಿ ಅಭಿಯಾನ ಏನು 1 ತಿಂಗಳಗಟ್ಟಲೆ ನಡೀತಲ್ಲ, ಅದರ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ, ಅದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಸ್ವಾಮೀಜಿಗಳು, ಅವರನ್ನು ಕುರಿತಾಗಿ ಅವರು ಆಡಿರ್ತಕ್ಕಂಥ ಕೆಲವು ಮಾತುಗಳೇನಿದಾವಲ್ಲ, ಆ ಮಾತುಗಳು ಖಂಡನೀಯ. ಪ್ರತಿಯೊಬ್ಬ ಸಂಸ್ಕೃತಿವಂತ, ಸಭ್ಯತೆ, ಸೌಜನ್ಯ, ಇವನ್ನೆಲ್ಲ ನಾವು ಗೌರವಿಸಬೇಕು. ಇವು ಕೂಡ ಮನುಷ್ಯ ಮೌಲ್ಯಗಳು. ನಮ್ಮ ಮಾತುಗಳನ್ನು ನಾವು ನಾಲಿಗೆ ಇದೆ ಅಂತ ಹೇಳಿದರೆ ಹೇಗೆ ಬೇಕು ಹಾಗೆ ನಾವು ಮಾತಾಡಬಾರದು ಅನ್ನುವಂಥ ತಿಳುವಳಿಕೆ ಯಾರಿಗಿದೆ ಅಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಂಥ ಮಾತುಗಳನ್ನು ಬಳಸಬಾರದು. ಯಾರಾದರೂ ಬಳಸಿದ್ರೆ, ಅದು ಕಾಡಸಿದ್ದೇಶ್ವರರಾಗಿರಲಿ ಮತ್ತೊಬ್ಬರೇ ಆಗಿರಲಿ, ಅದು ಬಳಸ್ತಕ್ಕಂಥ ಪದಗಳಲ್ಲ, ಅವು ಖಂಡನೀಯ. ಹಾಗಾಗಿ ಕಾಡಸಿದ್ದೇಶ್ವರರ ಮಾತುಗಳು ಖಂಡನೀಯ. ಅವರು ತಮ್ಮದೇ ಆದ ಮಾತುಗಳಿಂದ ಅನೇಕ ಅವರ ವ್ಯಕ್ತಿತ್ವದ ಅನೇಕ ಸದ್ಗುಣಗಳು, ಅವರ ಪಾಸಿಟಿವ್ ಲಕ್ಷಣಗಳು ಏನಿದಾವಲ್ಲ, ಅವುಗಳಿಗೆ ತಮ್ಮ ಮಾತಿನಿಂದ ತಾವೇ ಧಕ್ಕೆ ತಂದುಕೊಂಡ್ರು ಅಂತಕ್ಕಂಥದ್ದು ಒಂದು ರೀತಿ ವಿಷಾದನೀಯ ಇದೆ.
ಅದೇ ರೀತಿ ಇನ್ನೂ ಅನೇಕ ಸ್ವಾಮಿಗಳಿದ್ದಾರೆ. ಬಹಳಷ್ಟು ವಿಡಿಯೋಗಳು ನಮಗೆ ಬಂದಿದ್ದಾವೆ. ನಾನು ಅವುಗಳನ್ನು ಕೇಳಿದ್ದೀನಿ. ಅವ್ರು ಯಾವ್ಯಾವುದೋ ಒಂದೊಂದು ಸಂದರ್ಭದಲ್ಲಿ ಏನೇನೋ ಒಂದಿಷ್ಟು ಹಲ್ಕಾ ಮಾತುಗಳು ಅಂತೀವಲ್ಲ, ಬಾಯಿ ಲೂಸ್ ಬಿಟ್ಟು ಮಾತಾಡೋ ಮಾತುಗಳು ಅಂತೀವಲ್ಲ, ಆ ಥರದ ಮಾತುಗಳನ್ನೆಲ್ಲ ಅವರು ಮಾತಾಡಿದ್ರೆ ಅವ್ನು ಹೆಂಗೆ ಬೇಕೋ ಹಂಗಂಗೆ ಕೆಲವು ಕಡೆ ಅವು ಎಕ್ಸ್ಕ್ಯೂಸ್ ಆಗಿದ್ದಾವೆ, ಕೆಲವು ಕಡೆ ಹಿಂಗೆ ಹೊಂಟಿದಾವೆ. ಆದರೆ ಅವರು ಕಾವಿ ಧರಿಸಿರ್ತಕ್ಕಂಥವ್ರು, ಅಂಥ ಒಂದು ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಂಥ ಮಾತುಗಳನ್ನು ಮಾತಾಡಬಾರ್ದು. ಇಷ್ಟು. ಇದಾದ್ಮೇಲೆ ಮುಂದೆ ಹೋಗೋಣ. ಈ ಶಬ್ದಗಳನ್ನು ಹೊರತುಪಡಿಸಿದರೆ, ಅಂದ್ರೆ ಕಾಡಸಿದ್ದೇಶ್ವರ ಸ್ವಾಮಿಗಳ ಅವರ ಮಾತುಗಳಲ್ಲಿರುವ ಈ ಪದಗಳನ್ನು ಹೊರತುಪಡಿಸಿದರೆ ಅವರ ಟೀಕೆಗಳು ಏನಿದಾವಲ್ಲ ಅವುಗಳ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಈಗ ಅವರು ತಮ್ಮ ವಿರುದ್ಧ ಪಕ್ಷದ ಬಗ್ಗೆ ಏನೇನೋ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ, ಅನೇಕ ವಿಡಿಯೋಗಳನ್ನು. ಉದಾಹರಣೆ ನೋಡ್ರಿ, ಒಂದು ಸಣ್ಣ ವಿಡಿಯೋ ನೋಡಿದೆ. ಅವರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರ ಅಂತ ಸ್ವಾಮಿಗಳ ಬಗ್ಗೆನೇ ಮಾತಾಡಿದ್ದಾರೆ. ಅವರು ಏನಂತ ಮಾತಾಡಿದ್ದಾರೆ ನೋಡ್ರಿ, ಅವರು ಬೀಫ್ ತಿಂತಾರೆ, ಕೆಲವರಿಗೆ ದಿನನಿತ್ಯ ರಾತ್ರಿ ಕುಡಿದೇ ಇದ್ರೆ ಬೆಳಗ್ಗೆ ಅವ್ರಿಗೆ ಎದ್ದಳಕ್ ಬರೋದಿಲ್ಲ, ಮಾತಾಡಕ್ ಬರಲ್ಲ ಅವರಿಗೆ. ಇನ್ನು ಅಂದ್ರೆ ಅವ್ರ ಮಾತುಗಳು ಇನ್ನು ಎರಡು ಹೊರಟಿದ್ದು, ಬೀಫ್ ತಿನ್ನೋದು, ಕುಡಿಯೋದು ಇತ್ಯಾದಿ ಎಲ್ಲ, ಕೊಯ್ದು ತಿನ್ನೋದು, ಇಂಥವೆಲ್ಲ ಮಾತುಗಳು ಮಾತಾಡಿದ್ದಾರೆ. ನಿಜ, ಇವುಗಳು ನಿಜವೇ ಇದ್ದರೆ, ಇವು ನಿಜ ಅಂತ ನಾನು ಮಾತಾಡಲ್ಲ, ಇವುಗಳು ನಿಜವೇ ಇದ್ದರೆ, ಅವರ ಆರೋಪ ಏನಿದೆಯಲ್ಲ ಅದು ನಿಜವೇ ಇದ್ದರೆ, ಇವರು ಏನೀಗ ಬಸವ ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ಈ ಬಸವ ಸಂಸ್ಕೃತಿಯ ಬಗ್ಗೆ ನಾವು ಪ್ರಶ್ನೆ ಎತ್ತಬೇಕಾಗ್ತದೆ. ಯಾವುದೇ ಒಬ್ಬ ಪ್ರಜ್ಞಾವಂತ ಪ್ರಜೆ ಧರ್ಮ, ತತ್ವ, ವಚನ ಇವುಗಳನ್ನು ಅರ್ಥ ಮಾಡಿಕೊಂಡಂಥವನು ನಾವು ಈ ಪ್ರಶ್ನೆಯನ್ನು ಎತ್ತಲೇಬೇಕಾಗ್ತದೆ. ಏಕಂತ ಹೇಳಿದ್ರೆ ನೋಡ್ರಿ, ನಮ್ಮ ಮಠ ಸಂಸ್ಕೃತಿಗಳಲ್ಲಿ ಎರಡು ಥರ ಒಂದು ವ್ಯವಸ್ಥೆಗಳನ್ನು ನಾವು ಅಲ್ಲಲ್ಲಿ ಕಾಣ್ತೇವೆ. ಒಂದೊಂದು ಮಠದಲ್ಲಿ ಒಂದೊಂದು ಥರ ಇದೆ. ಅದು ಬಹಳಷ್ಟು ಮಠಗಳು, ಒಂದು ಮಠದ ಪೀಠಾಧಿಕಾರದ ಸಮಾವೇಶ ನಾನು ನೋಡಿದೆ ವಿಡಿಯೋ, ಅದರಲ್ಲಿ ಈಗ ಸ್ವತಃ ಕಾಡಸಿದ್ದೇಶ್ವರರು ಭಾಗವಹಿಸಿದ್ದಾರೆ. ಅವರಿಗೆ ಒಂದು ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಅವರು ಇಡೀ ಭಕ್ತ ಸಮಾಜದ ಮುಂದೆ ನಿಂತು ಭಕ್ತ ಸಮಾಜದ ಹೆಸರಿನಲ್ಲಿ ಅವರಿಗೆ ತಾನು ಋಣಿಯಾಗಿ ಕೆಲಸ ಮಾಡುವ ಅರ್ಥದಲ್ಲಿ ಅವರು ಆ ಒಂದು ದೀಕ್ಷೆಯನ್ನ ಪಡೆದು ಆ ಸ್ಥಾನದ ಜವಾಬ್ದಾರಿಯನ್ನು ನಾನು ಹೊರತೇನೆ ಅಂತ ಅವರು ಪ್ರಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಮಾತಿನ ಅರ್ಥ ಏನು, ಕೆಲವು ಮಠ ವ್ಯವಸ್ಥೆಯಲ್ಲಿ ಭಕ್ತರು ಸಮಾಜ ದೊಡ್ಡದು, ಸ್ವಾಮೀಜಿಗಳು ಮಠ ಅದರ ಕೆಳಗೆ, ಭಕ್ತರು ಮತ್ತು ಪ್ರಜೆಗಳ ನಿಯಂತ್ರಣದಲ್ಲಿ ಈ ಮಠ ಮತ್ತು ಸ್ವಾಮೀಜಿಯವರು ಇರಬೇಕು. ಅವರ ಯಾವುದೇ ಸಮಸ್ಯೆ ಪ್ರಶ್ನೆಯನ್ನ ನಿಷ್ಕರ್ಷಿಸುವ, ಅದನ್ನು ವಿಮರ್ಶಿಸುವ, ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಸರಿತಪ್ಪುಗಳನ್ನು ನಿರ್ಧರಿಸುವ, ಕೊನೆಗೆ ಅಂತಿಮವಾದ ನಿರ್ಣಯವನ್ನು ತೆಗೆದುಕೊಳ್ಳುವ, ಮಠದ ಸ್ವಾಮಿಗಳನ್ನು ತೆಗೆಯೋದಾಗಲಿ, ಉಚ್ಚಾಟನೆ ಮಾಡೋದಾಗಲಿ, ಅಥವಾ ಅವರನ್ನು ಪದತ್ಯಾಗಗೊಳಿಸೋದಾಗಲಿ, ಅಥವಾ ಮಠ ಅದಕ್ಕೆ ಇನ್ನೊಬ್ಬ ಹೊಸ ಸ್ವಾಮಿಗಳನ್ನು ನೇಮಕ ಮಾಡೋದಾಗಲಿ, ಯಾವುದೋ ಒಂದು ಈಗ ಮಠ ಅದರ ಪೀಠಾಧಿಕಾರದ ಒಂದು ಅವಧಿ ಮುಗಿದೋಯ್ತು ಅಂತ ಅನ್ಕೊಳ್ಳೋಣ. ಪೀಠಾಧಿಕಾರದ ಅವಧಿ ಮುಗಿದೋದ್ಮೇಲೆ ಇನ್ನೊಬ್ಬ ಅದಕ್ಕೆ ಪೀಠಕ್ಕೆ ಇನ್ನೊಬ್ಬ ಸ್ವಾಮಿಗಳನ್ನು ತರ್ತಕ್ಕಂಥ ಒಂದು ಹೊಣೆಗಾರಿಕೆ ಆಗಲಿ, ಇದೆಲ್ಲವೂ ಕೂಡ ಸಮಾಜಕ್ಕಿರ್ಬೇಕು. ಅಂದ್ರೆ ಆಯಾ ಮಠದ ಸಮಾಜ ಅಂತ ನಾವೇನು ಕರಿತೀವಿ ಅದು ಜಾತಿ ಸಮಾಜನೇ ಅನ್ಕೊಳ್ಳೋಣ. ಕೆಲವೊಮ್ಮೆ ಅನೇಕ ಜಾತಿಗಳು ಸೇರಿ ಒಂದು ಮಠಕ್ಕೆ ನಡ್ಕತಿರ್ತಾವ, ಅದೆಲ್ಲ ಒಟ್ಟು ಸಮಾಜ. ಅದಕ್ಕೆ ಕೆಲವು ಕಡೆ ಕಟ್ಟೆಮನೆ ದೈವ ಅಂತ ಕರೀತಾರೆ. ಆ ಕಟ್ಟೆಮನೆ ದೈವದವರು ಅಥವಾ ಆ ಸಮಾಜದವರು ಅಥವಾ ಅದರದ್ದೊಂದು ಕಮಿಟಿ ಅಂತ ನೇಮಕ ಮಾಡಿರ್ತಾರೆ. ಅವರು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೋಬೇಕು. ಅವರು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಆ ರೆಸೊಲ್ಯೂಷನ್ ಅಂತೆ ಸ್ವಾಮಿಗಳು ಮಾತು ಕೇಳಬೇಕು, ನಡಿಬೇಕು. ಆ ಮಠದ ಟೋಟಲ್ ಅಡ್ಮಿನಿಸ್ಟ್ರೇಷನ್, ಅಲ್ಟಿಮೇಟ್ ಅಡ್ಮಿನಿಸ್ಟ್ರೇಷನ್, ಅದು ದಟ್ ಶುಡ್ ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ಸೊಸೈಟಿ, ಸಮಾಜದ ನಿಯಂತ್ರಣದಲ್ಲಿ ಇರಬೇಕು. ಕೆಲವು ಕಡೆ ಇವೆ, ಹಿಂಗೆ ಈ ಥರದ ವ್ಯವಸ್ಥೆ ಇವೆ. ಆದರೆ ಕೆಲವು ಕಡೆ ಸಂಘರ್ಷ ಇದೆ. ಕೆಲವರು ಚಟ್ನಿ ಅಂತ ಹೇಳ್ತಾರೆ, ಇನ್ನೊಬ್ರು ನಾನು ಮುಂದುವರಿತೀನಿ ಅಂತ ಹೇಳ್ತಾರೆ, ನಮ್ಗೆ ಅಧಿಕಾರ, ನಿಮಗೆ ನಮ್ಮನ್ನು ಕಿತ್ತಾಕ ಅಧಿಕಾರ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವು ಮಠದ ಸ್ವಾಮಿಗಳು ಅವರೇ ಸಮಾಜದ ಮೇಲೆ ದೊಡ್ಡ ಹಿಡಿತವನ್ನು ಸಾಧಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಬೇಕಾದ ಕಮಿಟಿ ಅಧ್ಯಕ್ಷರನ್ನ ಅವರೇ ನೇಮಕ ಮಾಡ್ತಾರೆ, ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಕಿತ್ತೋಗಿತಾರೆ. ಈ ತರದ ಕೆಲವು ಅಂದ್ರೆ ಸ್ವಾಮಿಗಳ ಸರ್ವಾಧಿಪತ್ಯ ಹೊಂದಿರತಕ್ಕಂಥ ಮಠ ವ್ಯವಸ್ಥೆ ಕೆಲವು ಕಡೆ ಇದೆ. ಈ ತರದ ಮಠ ವ್ಯವಸ್ಥೆ, ಸ್ವಾಮಿಗಳ ಸರ್ವಾಧಿಕಾರದ ಮಠ ವ್ಯವಸ್ಥೆ, ಇದು ಪ್ರಜಾಪ್ರಭುತ್ವೀಯವಾದ ಲಕ್ಷಣವಲ್ಲ. ಅಲ್ಲಿ ಸ್ವಾಮಿಗಳು ಸರ್ವಾಧಿಕಾರಿ ಆಗಿಬಿಡ್ತಾನೆ. ಆದರೆ ಸಮಾಜ
ಅಧೀನವಾಗ್ತದೆ. ಅದು ಹಾಗಾಗಬಾರ್ದು. ಸಮಾಜದ ಅಧೀನದಲ್ಲಿ ಒಂದು ಮಠ, ಒಂದು ಸ್ವಾಮೀಜಿ, ಇವರ ಕಾರ್ಯಕ್ಷೇತ್ರ ಆ ಸಮಾಜದ ನಿಯಂತ್ರಣದಲ್ಲಿ ಇರೋದು ಸರಿಯಾದ ಪ್ರಜಾಪ್ರಭುತ್ವೀಯ ಲಕ್ಷಣವೇ ಹೊರತು ಸ್ವಾಮಿಗಳ ನಿಯಂತ್ರಣದಲ್ಲಿ ಸಮಾಜ ಇರೋದು ಪ್ರಜಾಪ್ರಭುತ್ವೀಯ ಲಕ್ಷಣ ಅಲ್ಲ. ಇದು ಒಂದನೇದು. ಎರಡನೇದು, ಬಹಳಷ್ಟು ಜನ ಈ ನಮ್ಮ ಜನಗಳು ಹೆಂಗ್ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಮಠದಿಂದ ನಾವು ಅಂತ ತಿಳಿದಿರ್ತಾರೆ ಅವರು. ಇದು ತಪ್ಪು, ಇದು ಜನಗಳ ತಪ್ಪಿದು. ಯಾವತ್ತು ನಾನು ನಮ್ಮೆಲ್ಲ ಮಿತ್ರರಿಗೆ ಅನೇಕ ಸಾರಿ ಹೇಳ್ತಿರ್ತೀನಿ, ನಾನು ಯಾವತ್ತು ಮಠದಿಂದ ಸಮಾಜ ಅಲ್ಲ, ಸಮಾಜದಿಂದ ಮಠ. ಸಮಾಜ ಇಲ್ಲದೆ ಹೋದ ಸಮಾಜ ದೊಡ್ಡದು, ದೇಶಕ್ಕಿಂತ ಸಮಾಜ ದೊಡ್ಡದು. ನಾವು ಸೋಷಿಯಲ್ ಸೈನ್ಸ್ ಓದ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತದೆ ಸಮಾಜ ಅಂದ್ರೆ ಏನು, ಸಮಾಜದ ವ್ಯಾಪ್ತಿ ಎಷ್ಟು ಅಂತಂದು. ಆದ್ರೆ ನಮ್ಮ ಜನ ಹಾಗಲ್ಲ. ಅವರೆಲ್ಲರೂ ಒಂದು ರೀತಿಯ ಮುಗ್ಧ ಸ್ವಭಾವ ಇರ್ತೈತಿ. ಅವರು ಕಾವಿಗಳ ಬಗ್ಗೆ ಬಹಳ ದೊಡ್ಡ ಭಕ್ತಿ ಇರ್ತೈತಿ. ಹಾಗಾಗಿ ಸ್ವಾಮಿಗಳು ಹೇಳಿದ್ಮೇಲೆ ಅದೇ ಫೈನಲ್ ಅನ್ನುವಂಥ ಮಟ್ಟಕ್ಕೆ ಇಡೀ ತಮ್ಮ ಜೀವವನ್ನೇ ಸ್ವಾಮಿಗಳ ವಸ್ತ್ರಕ್ಕೆ ಇಟ್ಟು ಬಂದ್ಬಿಡ್ತಾರೆ. ಇದು ಸರಿಯಾದ ಲಕ್ಷಣ ಅಲ್ಲ. ಇಂಥವ್ನು ಬಿಟ್ಬಿಡೋಣ. ಇವರಿಂದ ನಾವು ಇಡೀ ಒಂದು ದೊಡ್ಡ ವಿದ್ಯಮಾನವನ್ನು ಮಾತಾಡ್ತಕ್ಕಂಥದ್ದು, ಅದನ್ನು ಜನರಲೈಸ್ ಮಾಡಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಇವರು ಎಕ್ಸೆಪ್ಷನ್ ಕೇಸ್. ಅವರು ಸ್ವಾಮಿಗಳ ಸರ್ವಾಧಿಕಾರ ಒಪ್ಕೊಂಡಿರ್ತಾರೆ, ಅವ್ರ ಹಂಗ ನಡೀತಿರ್ತಾರೆ, ಅದು ಅವ್ರಿಗೆ ಅದೇ ಸರಿ. ಆದ್ರೆ ಇನ್ನು ಬೇರೆ ಕಡೆ ಅದಾವಲ್ಲ, ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಕಡೆ ಸ್ವಾಮಿಗಳನ್ನ ಟೀಕೆ ಮಾಡ್ತಾರೆ, ಖಂಡನೆ ಮಾಡ್ತಾರೆ, ಬೈತಾರೆ, ಹೊರಗಡೆ ಅವ್ರನ್ನ ಉಚ್ಚಾಟನೆ ಮಾಡಿದೀವಿ ಅಂತ ಹೇಳ್ತಾರೆ. ಇವನ್ನೆಲ್ಲ ನಾವು ಅಲ್ಲಿ ವಿದ್ಯಮಾನ ಗಮನಿಸಿದಾಗ ಸಮಾಜದ ನಿಯಂತ್ರಣದಲ್ಲಿರುವ ಮಠ ಅದನ್ನು ತಗೊಳ್ಳೋಣ ನಾನು. ಹೌದಾ? ಈಗ ಇಂಥ ಕಡೆ ಇದೆಲ್ಲವನ್ನು ಅಂದ್ರೆ ಈ ಸ್ವಾಮಿಗಳು, ಮಠ ಪರಂಪರೆ, ಆಡಳಿತ, ಇದಕ್ಕಿರುವ ಒಂದು ತಾತ್ವಿಕ ತಳಹದಿ, ಆ ವಚನಕಾರರು, ಶರಣರ ಹಿನ್ನೆಲೆ, ಬಸವಣ್ಣನ ತತ್ವ, ಇವೆಲ್ಲವನ್ನು ನಾವು ತಿಳ್ಕೊಂಡು ಒಂದು ಗಮನದಲ್ಲಿಟ್ಕೊಂಡು ಈ ಸ್ವಾಮಿಗಳು ಹೇಗೆ ನಡೀತಾ ಇದ್ದಾರೆ, ಈ ನಮ್ಮ ಧರ್ಮ ನೀತಿಗೆ ತಕ್ಕಂತೆ ನಡೀತಾ ಇದ್ದಾರಾ ಇಲ್ವಾ? ಈಗ ಅವ್ರು ಹೇಳ್ಬೋದು ಏನಂತ. ಯಾರೋ ಒಬ್ರು ಈಗ ಹೇಳಿದ್ರು, ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರು ಆರೋಪ ಮಾಡ್ತಾ ಇದ್ದಾರೆ, ಕೆಲವರಿಗೆ ರಾತ್ರಿ ಕುಡಿದ್ರೆ ನಿದ್ದೆ ಬರಲ್ಲ, ಮುಂಜಾನೆ ಎದ್ದೇಳಕ್ಕಾಗಲ್ಲ, ಅವ್ರು ಬೀಫ್ ತಿಂತಾರೆ ಇತ್ಯಾದಿ. ಸರಿ, ಇದು ನಿಜವೇ. ಆದರೆ ಇದು ಧರ್ಮ ತತ್ವಕ್ಕೆ ಅನುಗುಣವಾಗಿ ಈ ಸ್ವಾಮಿಗಳ ನಡವಳಿಕೆ ಇದೆಯೇ ಅಂತ ನಾವು ಪ್ರಶ್ನೆ ಹಾಕಬೇಕು. ಇದೆಯಾ? ನೋಡಿ, ಇಲ್ಲಿ ಕೆಲವರು ಈಗಾಗಲೇ ನಾವು ಹೇಳಿದ್ವಲ್ಲ, ಈ ಬಸವಣ್ಣನವರ ವಚನಗಳನ್ನ ಅರ್ಥ ಮಾಡೋದ್ರಲ್ಲಿನೇ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆಗ್ಲೇ ಎಂತೆಂಥ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ಲಿಂಗಾಯತ ಧರ್ಮದೊಳಗ ಮಾಂಸ ತಿನ್ನಕ್ಕೆ ಅವಕಾಶ ಐತಿ, ಮದ್ಯ ಸೇವಿಸಕ್ಕೆ ಅವಕಾಶ ಐತಿ, ಶೇರ್ ಮಾಡಕ್ ಅವಕಾಶ ಐತಿ ಅನ್ನೋ ರೀತಿ ಎಲ್ಲ ಮಾತುಗಳು ಹೊರಟ್ಬಿಡೋದು. ಆದ್ರೆ ಇವರು ಸರಿಯಾಗಿ ವಚನ ಓದಿಕೊಳ್ಳಿ, ಇದೆಲ್ಲದು ಭವಿ ಸಂಸ್ಕೃತಿ. ಇವರು ಭವಿ ಸಂಸ್ಕೃತಿ ಅನ್ನುವ ಕಲ್ಪನೆಯನ್ನೇ ಕೆಲವರು ಡಿಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಕೆಲವರು ಪ್ರಶ್ನೆ ಎತ್ತಲ್ಲ, ಅದನ್ನ ಬಗ್ಗೆ ದೇವರ್ ನೋವೇರ್ ಕನ್ಸರ್ನ್ ವಿತ್ ವಾಟ್ ಈಸ್ ಭವಿ, ವಾಟ್ ಡಸ್ ಇಟ್ ಮೀನ್, ಇದ್ರ ಅರ್ಥ ಏನು? ಅದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ವಚನ ಸಾಹಿತ್ಯದಲ್ಲಿ ಭವಿ ಭಕ್ತ ಅನ್ನೋದಕ್ಕೆ ದೊಡ್ಡ ಅರ್ಥ ಇದೆ. ಇಷ್ಟಲಿಂಗ ಪೂಜಕನಲ್ಲದ ಒಂದು ಲೋಕ, ವಿಶಾಲವಾದ ಲೋಕ ಆಯ್ತಲ್ಲ, ಅದೆಲ್ಲ ಭವಿ. ಅದರೊಳಗೆ ದುರ್ಗುಣ ದುರಾಚಾರಗಳು ಕೂಡ ಇದಾವೆ. ದುರ್ಗುಣ ದುರಾಚಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇತ್ಯಾದಿ, ಇವನ್ನೆಲ್ಲ ಲೆಕ್ಕ ಹಿಡಿದು ನಾವು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿದ್ರೆ, ನಾವು ಒಬ್ಬ ವ್ಯಕ್ತಿಯನ್ನ ಸ್ವಾಮಿ ಅಂತ ಹೇಳಿ ಕುಂದಿರಿಸಿ ಆತನ ಪಾದಕ್ಕೆ ಹೋಗಿ ಪೂಜೆ ಮಾಡ್ತೀವಲ್ಲ, ಈತ ಇದಕ್ಕೆ ಅರ್ಹನದನ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಸ್ವಾಮಿತ್ವಕ್ಕೆ ಈತ ಅರ್ಹದನ? ಸ್ವಾಮಿಗಳಂದ್ರೆ ನಾವು ಇಡೀ ಸಾಕ್ಷಾತ್ ಶಿವರೂಪ ಅಂತ ಭಾವಿಸ್ತೀವಿ ನಾವು. ಈತ ಶಿವನ ನಿಜವಾಗ್ಲು? ಹಂಗಾದ್ರೆ ಆ ಗುಣಗಳು ಅದಾವ? ನಾವು ವಚನಕಾರರು ಹೇಳೋ ಎಲ್ಲ ಲಕ್ಷಣಗಳನ್ನ ಬರ್ಕೊಂಡ್ಬಿಟ್ಟಾದ್ರೆ ಒಂದು 10-20, ಅದ್ರ 50% ಗುಣಗಳು ಯಾರಿಗಾದ್ರೂ ಇದ್ರೆ ಅವ್ರಿಗೆ ಕಾಲಿ ಬೀಳ್ಬೋದು ನಾವು. ಅಷ್ಟು ಕೂಡ ಇಲ್ಲದಂತ ಜನ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಹೆಂಗ್ ಬೇಕಂಗ್ ವಚನ ತಿರುಚುವಂತ ಬುದ್ಧಿಜೀವಿಗಳನ್ನ ಸಾಕೊಂಡಿದ್ದಾರೆ. ಅವ್ರನ್ನೇ ವೇದಿಕೆ ಕರ್ಸಿ ಮಾತಾಡೋದು. ಅವ್ರು ಹೇಳ್ತಾರೆ ಮಾಂಸ ತಿನ್ಬೋದು ಅಂತ ಹೇಳ್ತಾರೆ, ಮದ್ಯ ಸೇವಿಸ್ಬೋದು ಅಂತ ಹೇಳ್ತಾರೆ. ವಚನಗಳನ್ನ ಸರಿಯಾಗಿ ತೆಗೆದು ಓದ್ಲಿ. ಪರಸತಿ, ಪರಧನ, ಪರಸ್ತ್ರೀ ವ್ಯಾಮೋಹ, ಪ್ರಾಪಂಚಿಕತೆ, ಸಂಸಾರದ ಮೋಹ, ಧನದಾಸೆ, ಹೆಣ್ಣು ಹೊನ್ನು ಮಣ್ಣು ಅನ್ನುವಂಥ ಈ ಮಾಯಾ ಸಂಬಂಧ, ಇವೆಲ್ಲವನ್ನು ಮೀರಿದವನು, ಈ ತನುಗುಣಗಳು ಅಳಿದವನು
ಅವನು ಒಬ್ಬ ನಿಜವಾದ ಜಂಗಮ, ಅವನು ಒಬ್ಬ ನಿಜವಾದ ಗುರು ಅನ್ನೋ ಅರ್ಥ ಅಲ್ಲಿ ಇರ್ಬೇಕಾದ್ರೆ ಆ ನಿಜವಾದ ವೈರಾಗಿ, ನಿಜವಾದ ಬೈರಾಗಿ ಅವನು ಆಗಿರ್ಬೇಕು ಅನ್ನೋದಾದ್ರೆ ಮತ್ತೆ ಈ ಎಲ್ಲ ಗುಣಗಳು ಇಲ್ಲದವನು ಒಬ್ಬ ಸ್ವಾಮಿ ಅಂತ ಹೆಂಗಾಗ್ತಾನೆ? ಈಗ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಈ ರೀತಿಯ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವರು ಎತ್ತಿರೋ ಪ್ರಶ್ನೆ ನಿಜವೇ ಇದ್ರೆ ಅವ್ರ ಪ್ರಶ್ನೆಗಳಿಗೆ ಅತ್ಯಂತ ಹೆಚ್ಚಿನ ಮೌಲ್ಯ ಇದೆ. ಅತ್ಯಂತ ಹೆಚ್ಚಿನ ಬಹಳ ಮೌಲಿಕವಾದ, ಯಾಕಂದ್ರೆ ಬಹಳಷ್ಟು ಸ್ವಾಮಿಗಳು ಇಂಥ ಪ್ರಶ್ನೆಗಳ ಬಗ್ಗೆ ಮಾತಾಡಲ್ಲ. ಅವ್ರು ಬೇರೆ ಧರ್ಮ ತತ್ವಗಳಿಗಿಂತ ರಾಜಕೀಯ ಮಾತಾಡೋ ಸ್ವಾಮಿಗಳು ಜಾಸ್ತಿ ಇದ್ದಾರೆ. ಯಾವುದೋ ಒಂದು ಉಪಕಥೆಗಳನ್ನು ಹೇಳ್ಕೊಂಡು ವೇದಿಕೆಗಳಲ್ಲಿ ಟೈಮ್ ಪಾಸ್ ಮಾಡಿ ಹೋಗ್ತಕ್ಕಂಥವ್ರು. ಆದ್ರೆ ಇಡೀ ಸ್ವಾಮಿತ್ವವನ್ನ, ಗುರುತ್ವವನ್ನ ಸ್ವವಿಮರ್ಶೆಗೆ ಒಡ್ಡುವಂತಹ ಸ್ವಾಮಿಗಳು, ಪಬ್ಲಿಕ್ನಲ್ಲಿ ಸ್ವವಿಮರ್ಶೆಗೆ ಒಡ್ಡುವಂತಹ ಸ್ವಾಮಿಗಳು ಇಲ್ಲ. ಇವತ್ತು ಕಾಡಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಬೀಫ್ ತಿನ್ನೋದಾಗ್ಲಿ ಅಥವಾ ಮದ್ಯ ಕುಡಿಯೋದಾಗ್ಲಿ ಅವರು ಪ್ರಶ್ನೆ ಮಾಡಿದ್ರೆ ಅದು ಕೇವಲ ಯಾರ ಒಬ್ಬಿಬ್ಬರ ಪ್ರಶ್ನೆ ಅಲ್ಲ. ಅದು ಇಡೀ ಒಟ್ಟು ಈ ಲಿಂಗಾಯತ ವೀರಶೈವ ಸಮಾಜ ಅನ್ನೋದು ಏನಿದೆಯಲ್ಲ, ಈ ಲಿಂಗಾಯತ ವೀರಶೈವ ಧರ್ಮದ ಬಹಳ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಗುರುಗಳ, ಜಂಗಮರ ಒಂದು ನೀತಿಯ ಪ್ರಶ್ನೆ, ನೈತಿಕತೆಯ ಪ್ರಶ್ನೆ. ಅವರು ಯಾವ ಧರ್ಮತತ್ವ ನೀತಿಯನ್ನು ನಿಜವಾಗಲೂ ಆ ನೀತಿಗೆ ಅನುಗುಣವಾಗಿ ನಡೀತಾ ಇದ್ದಾರಾ ಅಥವಾ ಆ ನೀತಿ ಭಂಜಕರಾಗಿದ್ದಾರಾ, ತತ್ವ ಭಂಜಕರಾಗಿದ್ದಾರಾ, ಆಚಾರ ಭಂಜಕರಾಗಿದ್ದಾರಾ ಅನ್ನುವ ಪ್ರಶ್ನೆ. ಅದು ಒಬ್ಬರಿಗೆ ಅನ್ವಯ ಆಗ್ತಕ್ಕಂಥ ಪ್ರಶ್ನೆ ಅಲ್ಲ. ಆ ಪ್ರಶ್ನೆಗೆ ಹೆಚ್ಚಿನ ಮೌಲ್ಯ ಇದೆ. ಆದ್ರೆ ಅವ್ರೇನ್ ಮಾಡಿಬಿಟ್ರು, ಯಾವುದೋ ಎರಡು ಅವಾಚ್ಯ ಮಾತುಗಳನ್ನು ಮಾತಾಡಿ ಈ ಪ್ರಶ್ನೆಗಳ ಮೌಲ್ಯಗಳೇ ಇಲ್ದಂಗೆ ಮಾಡಿಬಿಟ್ರು. ಈ ಪ್ರಶ್ನೆಗಳ ಮೌಲ್ಯ ಸ್ವಯಂ ತಾನೇ ತನ್ನ ಮೌಲ್ಯ ಕಳ್ಕೊಳ್ಳೋ ರೀತಿ. ಆದ್ರೆ ಅದನ್ನ ನಾವು ಹಂಗಂತ ಸೈಡ್ ಸರಿಸೋದು ಬೇಡ. ಇವ್ರು ಸರಿಸ್ಬೋದು ಬೇರೆಯವ್ರು ಯಾರಾದ್ರು. ಆದ್ರೆ ನಿಜವಾಗ್ಲೂ ಇವತ್ತು ನಾವು ಪ್ರಜೆಗಳಾಗಿ ಪ್ರಶ್ನೆ ಮಾಡಬೇಕಾಗಿರೋದು, ನಮ್ಗೆ ಇಂಥ ಸ್ವಾಮಿಗಳು ಬೇಕಾಗಿಲ್ಲ. ಲಿಂಗಾಯತ ವೀರಶೈವ ಧರ್ಮದಲ್ಲಿ ಬೀಫ್ ತಿನ್ನಕ್ಕೆ ಅವಕಾಶ ಐತಾ? ಯಾವ ಧರ್ಮಶಾಸ್ತ್ರ ಪ್ರಮಾಣದಲ್ಲಿದೆ? ಯಾವ ವಚನಗಳು ಹೇಳ್ತವೆ? ಮದ್ಯ ಕುಡಿರಿ ಅಂತ ಯಾವ ಹೇಳ್ತವೆ? ನೀವು ಒಳಗಡೆ ಬೇರೆ ರೀತಿಯ ಸ್ತ್ರೀ ಸಂಘಗಳನ್ನ ಮಾಡ್ರಿ ಅಂತ ಹೇಳ್ತವ. ಎಷ್ಟೋ ಮಂದಿ ಸ್ವಾಮಿಗಳು ಸಿಗಾಕಿಂಡ್ರು, ಪೋಕ್ಸೋ ಕೇಸ್ ಆದ್ವು. ಮತ್ತೆ ಇವ್ರನ್ನೆಲ್ಲ ನಿಯಂತ್ರಣ ಮಾಡಕ್ ಸ್ವಾಮಿಗಳು ಬೇಡವಾ? ಸಮಾಜ ಬೇಡವಾ? ಸಮಾಜ ಇವ್ರು ಕೇವಲ ಕಾವ್ಯ ಹುಟ್ಟಿದ ತಕ್ಷಣ ಇವ್ರು ದೇವ್ರಂತ, ಇವ್ರು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಂಡು ಹೋಗ್ಬಿಡೋದು. ಹಾಗಾದ್ರೆ ತಪ್ಪದು. ಇದ್ರ ಜೊತೆಗೆ ಅವ್ರು ಇನ್ನೂ ಕೆಲವು ಬಹಳ ಮೌಲಿಕವಾದ ಪ್ರಶ್ನೆ, ಇಡೀ ಸಮಾಜ ಇವತ್ತು ಚಿಂತನೆ ಮಾಡಬೇಕಾದಂತ ಕೆಲವು ಪ್ರಶ್ನೆಗಳನ್ನು ಅವರು ಎತ್ತಿದ್ರೆ. ಬಹಳ ಬೇರೆ 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 ವಿಡಿಯೋದಲ್ಲೆಲ್ಲ ಮಾತಾಡಿದ್ದಾರೆ ಅವರು. ಈಗ ಉದಾಹರಣೆ ದಾಸೋಹದ ಬಗ್ಗೆ, ಅನ್ನದಾಸೋಹ, ಅಕ್ಷರ ದಾಸೋಹ. ಈಗ ಬಸವಣ್ಣರವರ ತತ್ವದಲ್ಲಿ ಬಹಳ ಪ್ರಮುಖವಾದ ತತ್ವ ಕಾಯಕ ಮತ್ತು ದಾಸೋಹ. ಇವು ಹೌದಾ? ಅವ್ರು ಎತ್ತಿದ್ದಾರೆ. ಇವರು ಶಿಕ್ಷಣ ಮಾಡ್ತಾ ಇದಾರಲ್ಲ, ಇದು ಕಾಯಕ ಅಂತ ಅನ್ನಕ್ಕಾಗತ್ತ? ಇದು ಅಲ್ಲ. ಅವ್ರ ಶಿಕ್ಷಣವನ್ನ ದಾಸೋಹ ಅಂದ್ರೆ ಉಚಿತ ಶಿಕ್ಷಣ ಕೊಟ್ರೆ ಅದು ದಾಸೋಹ. ಯಾವುದಾದರೂ ಒಂದು ಶಿಕ್ಷಣ, ಒಂದು ಮಠ ಒಂದು ಶಾಲಾ ಕಾಲೇಜುಗಳನ್ನು ತೆಗೆದುಬಿಟ್ಟು, ಅದು ಯಾವ ಶಾಲಾ ಆಗಲಿ, ಯಾವ ಕಾಲೇಜರಾಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಕೇವಲ PUC ಓದ್ತಕ್ಕಂಥ, ಹೈಸ್ಕೂಲ್ ಓದ್ತಕ್ಕಂಥ ಶಾಲಾ ಕಾಲೇಜುಗಳಾಗಲಿ, ಅದು ಎಂಥದಿಂಥದಲ್ಲ, ಒಟ್ಟ ಶಿಕ್ಷಣ. ಆ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಅಲ್ಲಿ ಎಲ್ಲರಿಗೂ ಅಲ್ಲದೆ ಇದ್ರು ಬಡಬಗ್ರಿಗೆ, ಅಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ 1,000 ಜನ ಇದಾರೆ ಅಂದ್ರೆ ಅದರಲ್ಲಿ 25% ಹುಡುಗರಿಗೆ, 75 ಬಿಡ್ಲಿ, 75 ಅವರು ಯಾವುದು ಸರ್ಕಾರ ಫೀಸ್ ತಗೊಳ್ಳಿ, ಇನ್ನು 25% ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಿ ಅಕ್ಷರ ದಾಸೋಹ ನಾವು ಮಾಡ್ತಾ ಇದ್ದೇವೆ, ಇದು ನಮ್ಮ ಕಾಯಕ ಅಂತ ಹೇಳ್ತಕ್ಕಂಥ ಮಠಗಳು ಉಂಟಾ ಇವತ್ತು ಎಲ್ಲಾದ್ರೂ? ಬಹಳ ಬೆರಳೆಣಿಕೆ ಅಷ್ಟು. ನಾವು ಹಳೇ ಇದ್ದಾಗ, ನೆನಪಿದ್ದಾಗ, ನಮ್ಮೂರಿಂದ ಅನೇಕ ಜನ ಸಿದ್ಧಗಂಗಾ ಇದರಲ್ಲಿ ಟೀಚರ್ಸ್ ಮಾಡ್ಕೊಂಡ್ಬಂದ್ರು ಅವತ್ತಿನ ಕಾಲಕ್ಕೆ. ಅವರೆಲ್ಲ ಇಲ್ಲ, ಸತ್ತೋದ್ರು, ಮೇಷ್ಟ್ರುಗಳಾಗಿ ರಿಟೈರ್ಡ್ ಆಗಿ ಸತ್ತೋಗ್ಬಿಟ್ರು ಅವರು. ನಮ್ಮೂರಲ್ಲಿ ಸುಮಾರು 4-5 ಜನ ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಹೋಗಿ TCS ಮಾಡ್ಕೊಂಡ್ ಬಂದಿದ್ರು ಅವರು. ಅವರೆಲ್ಲ ಉಚಿತ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದ್ಕೊಂಡ್ ಬಂದಿರೋರು ಅವರು. ನೋಡೋದು ಅನ್ನದಾಸೋಹ, ಅದು ಪ್ರಸಾದ ನಿಲಯ. ಅನೇಕ ಕಡೆ ಕೆಲವು ಉಚಿತ ಪ್ರಸಾದ ನಿಲಯ ಅಂತ ಇದ್ವು. ಅಂದ್ರೆ ಊರಿನಲ್ಲೆಲ್ಲ ಎಲ್ಲೋ ಮಠಗಳು ಹೋಗಿ ಸಂಸ್ಥೆಯವರು ಸುಗ್ಗಿ ಬಂದಾಗ ಮನೆಗೆ ಬರೋರು, ಒಂದು 50 ಸೇರು ಜೋಳ ಕೊಡ್ರಿ, ನಿಮ್ ಕೈಲಾದಷ್ಟು ಕೊಡ್ರಿ ಅಂತ. ಕೆಲವರು ಅವ್ರವ್ರ ಯೋಗ್ಯತೆ ಅನುಸಾರ 25 ಸೇರು ಕೊಡೋರು, 50 ಸೇರು ಕೊಡೋರು, ಪಲ್ಲ ಕೊಡೋರು, 2 ಪಲ್ಲ ಕೊಡೋರು, ಅವ್ರ ಕೆಪಾಸಿಟಿ ತಕ್ಕಂಗೆ ಕೊಡೋರು. ಅವನ್ನೆಲ್ಲ ತಗೊಂಡೋಗಿ ಒಂದು ಖರ್ಚಿಯಲ್ಲಿ ಹಾಕಿ ಆ ಧಾನ್ಯ ಸಂಗ್ರಹ ಮಾಡೋರು. ಇನ್ನು ಮೇಲಿಂದ ಏನೋ ಉಪ್ಪು ಎಣ್ಣೆ ಖರ್ಚು ಅವು ಮಠಗಳಿಂದಲೇ ಬರೆಸಿ ಒಟ್ಟು ಮಕ್ಕಳಿಗೆ ಉಚಿತವಾಗಿ
ಪ್ರಸಾದವನ್ನು ಕೊಡ್ತಕ್ಕಂಥ ಉಚಿತ ಪ್ರಸಾದಗಳ ನಿಲಯಗಳಿದ್ವು. ಇದು ಹಾಸ್ಟೆಲ್ ವಿಚಾರ ಆಯ್ತು ಇದು. ಅದು ಬಿಡ್ರಿ, ಈ ಮಠಕ್ಕೆ ನಾವು ಯಾವ್ದಾದ್ರು ಒಂದು ಮಠ ಅಂತ ಹೋದ್ರೆ ಆ ಮಠದಲ್ಲಿ ಹೋದವರಿಗೆ ಉಚಿತವಾದ ಊಟ. ಬರೀ ಅದಷ್ಟೇ ಅಲ್ಲ, ಇವ್ರೇನು ದೊಡ್ಡ ದೊಡ್ಡ ಸಭೆ ಸಮಾರಂಭ ಕಾರ್ಯಕ್ರಮಗಳು ಮಾಡ್ತಾರಲ್ಲ, ಮಹೋತ್ಸವಗಳು ಮಾಡ್ತಾರಲ್ಲ, ಕೆಲವರು ವಾರಗಟ್ಲೆ ಮಾಡ್ತಾರೆ, 10 ದಿನಗಟ್ಲೆ ಮಾಡ್ತಾರೆ, ತಿಂಗಳಗಟ್ಲೆ, ಕೆಲವರು ಮಾಸ ಇಂಥವೆಲ್ಲ ಮಾಡ್ತಿರ್ತಾರೆ. ಅಲ್ಲಿ ಪ್ರಸಾದದ ವ್ಯವಸ್ಥೆ ಎಷ್ಟು ಮಠಗಳು ಇವತ್ತು ರೂಢಿಸ್ಕೊಂಡ್ಬಂದಿದ್ದಾವೆ. ಹೋದವರು ಸಾವಿರಾರು ಜನ ಅಲ್ಲಿ ಭಾಗವಹಿಸಿರ್ತಾರೆ. ಕೆಲವರು ಅದಕ್ಕೆಲ್ಲ ಏನೋ ನೆವ ಹೇಳಿದ್ದಾರೆ, ನಮಗೆ ಈ ಲಕ್ಷಾಂತರ ಜನರನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಈ ರಿಸ್ಕ್ ತಗೊಳ್ಳಲ್ಲ ಅಂತ ಕೆಲವು ಕಡೆ ಮಾಡಿದಾರಲ್ಲ. ಈಗ ಉದಾಹರಣೆ ಯಾವುದದು, ಕೊಪ್ಪಳದ ಗವಿಸಿದ್ದೇಶ್ವರ ಮಠ, ಅಲ್ಲಿ ಕೋಟಿಗಟ್ಟಲೆ ಭಕ್ತರು ರೊಟ್ಟಿ ಸುಟ್ಟು ಕೊಡ್ತಾರೆ. ಅವರು ಆ ರಿಸ್ಕ್ ಎಲ್ಲ ತಗೊಂಡು ಅಲ್ಲಿ ಬಂದವರಿಗೆಲ್ಲ ಅನ್ನ ಹಾಕಿ ಕಳಿಸ್ತಾರಲ್ಲ. ಮತ್ತೆ ಅಲ್ಲಿ ದಾಸೋಹದ ಕಾನ್ಸೆಪ್ಟ್ ಅವ್ರು ಉಳಿಸ್ಕೊಂಡ್ ಅವ್ರು ಇವತ್ತು. ಆದ್ರೆ ಈ ತರದ ಮಠಗಳು ಎಷ್ಟದಾವೆ? ಓದವರಿಗೆ ಉಚಿತ ಪ್ರಸಾದ ಕೊಡ್ತಕ್ಕಂಥ ಮಠಗಳು ಕರ್ನಾಟಕದಲ್ಲಿ ಎಷ್ಟದಾವೆ? ಬೆರಳು ಎಣಿಕೆ ಅಷ್ಟು. ಮತ್ತ ಹಂಗಾದ್ರೆ ಬಸವ ತತ್ವ ಎಲ್ಲರಿಗೂ, ಎಲ್ಲಾ ಸ್ವಾಮೀಜಿ ಅವರಿಗೂ ಯಾಕೆ ಅರ್ಥವಾಗಿಲ್ಲ ಹಂಗಾದ್ರೆ? ಮತ್ತೆ ಇದು ಕನ್ಯಾರಿ ಸ್ವಾಮಿಗಳು ಈ ಎತ್ತಿರೋ ಪ್ರಶ್ನೆ, ಅದು ವ್ಯಾಲ್ಯೂಬಲ್ ಕ್ವಶನ್. ಅದು ಎಷ್ಟು ಮಂದಿ ಇವರು ಉಚಿತವಾದ ಪ್ರಸಾದವನ್ನು ಕೊಡ್ತಾ ಇದಾರೆ ಅನ್ನೋದು ಒಂದು ವ್ಯಾಲ್ಯೂಬಲ್ ಕ್ವಶನ್ ಅದು. ಅದೇ ರೀತಿ ಇವರು ಉಚಿತ ಶಿಕ್ಷಣ ಕೊಡ್ತಾರ? ಇಲ್ಲ. ಸಾಕಷ್ಟು 30, 40, 50 ಲಕ್ಷ ಗಟ್ಟಲೆ ಡೊನೇಷನ್ ತಗೊಂಡು ಮೇಸ್ಟ್ರುಗಳ, ಲೆಕ್ಚರರ್ಗಳ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಮಠಗಳಿದ್ದಾವೆ. ಕ್ಯಾಪಿಟೇಷನ್ ಶುಲ್ಕ ಮಾಡ್ತಕ್ಕಂಥ ಮಠಗಳು, ವಸೂಲಿ ಮಾಡ್ತಕ್ಕಂಥ ಮಠಗಳಿದ್ದಾವೆ. ಮತ್ತೆ ಇವರೆಲ್ಲ ಬಸವ ತತ್ವಕ್ಕೆ ಅನುಗುಣವಾಗಿ ನಡ್ಕೊಂತಾರಂತ ನಾವು ಹೆಂಗೆ ಹೇಳೋದು? ಮತ್ತೆ ಇವುಗಳನ್ನು ಯಾರು ಪ್ರಶ್ನೆ ಮಾಡಬಾರ್ದು ಹಂಗಾದ್ರೆ? ಪ್ರಜೆಗಳು ಇದನ್ನು ಪ್ರಶ್ನೆ ಮಾಡದೇನೆ ಈ ರೀತಿ ಸಮಾಜದಲ್ಲಿ ಬಂದಿದೆ. ಬರೀ ಅದಷ್ಟೇ ಅಲ್ಲ, ಇದು ಅತಿ ಚೌಕಾಸಿ ಒಂದು ರೀತಿ ಮಾರವಾಡಿಗಳು ಹೆಂಗೆ ವ್ಯಾಪಾರ ಮಾಡ್ತಾರಲ್ಲ, ಆ ಮಾರವಾಡಿಗಳ ವ್ಯಾಪಾರ ಮಾಡುವಷ್ಟು ಮಟ್ಟಕ್ಕೆ ಈ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ ವಸೂಲಿ ಮಾಡ್ತಕ್ಕಂಥದ್ದು ಆಗಿದೆ. ಅಂಥ ಮಠಸ್ಥರೇ ಕೆಲವರು ಈ ವರದಕ್ಷಿಣೆಯ ವಿರೋಧವಾಗಿ ಮಾತಾಡ್ತಾರೆ. ಆದರೆ ವರದಕ್ಷಿಣೆಗೆ ಮೂಲನೇ ಇದು ಕ್ಯಾಪಿಟೇಷನ್ ಶುಲ್ಕ, ಅಥವಾ ಒಬ್ಬ ನೌಕರಿಗೆ ಕೊಡಲಿಕ್ಕೆ. ಈಗ ಸರ್ಕಾರದ ವ್ಯವಸ್ಥೆಯಲ್ಲಿ ಲಂಚ ಅಂತೀವಿ ನಾವು, ಅದು ಭ್ರಷ್ಟಾಚಾರ. ಅದು ಇಲ್ಲಿ ಧರ್ಮಕ್ಷೇತ್ರದಲ್ಲೂ ಕೂಡ ಮಠಮಾನ್ಯರ ದುಡ್ಡು ತಗೊಂತಾರಲ್ಲ, ಮತ್ತೆ ಇದೇನಿದೆ? ಇದು ಕೂಡ ಇದು ಲಂಚವೇ. ಇದು ಇದಕ್ಕೆ ಲಂಚ ಅಂತ ಅನ್ನಲ್ಲ ನಾವು. ಅಲ್ಲಿ ಸರ್ಕಾರಿ ಅಧಿಕಾರಿ ತಗೊಂಡ್ರೆ ಮಾತ್ರ ಲಂಚ ಅಂತೀವಿ ನಾವು. ಒಬ್ಬ ಸ್ವಾಮಿ ತಗೊಂಡ್ರೆ ಅದು ಲಂಚ ಆಗಲ್ಲ. ದೇಣಿಗೆ ಆಗತ್ತೆ ಅದು. ಹಾಗಾಗಿ 40-50 ಲಕ್ಷ ದುಡ್ಡುಗಳನ್ನ ತೆಗೆದುಕೊಂಡ್ಬಿಟ್ಟು ಒಂದು ಲೆಕ್ಚರರ್ ಪೋಸ್ಟು, ಒಂದು ಅಂಥದನ್ನು ಯಾರಾದರೂ ಒಬ್ಬ ಮಠಮಾನ್ಯರು, ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥ ಮಠಮಾನ್ಯರು ಕೊಟ್ರೆ, ಮತ್ತೆ ಇದಕ್ಕೇನಂತ ಅರ್ಥ ಕಟ್ಟೋದು ನಾವು? ಇಂಥವೆಲ್ಲ ಜನಗಳ ಮತ್ತೆ ಇವರಿಂದ ಏನು ಉಪಯೋಗ ಆದಂಗೆ ಹೇಳ್ರಿ? ಎಷ್ಟೋ ಯಾವುದೋ ಒಂದು ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಶಾಲಾ ಕಟ್ಟಡಗಳು ಅವು ಸುಣ್ಣ ಬಣ್ಣ ಇಲ್ದಂಗೆ ಹಂಗೆ ಇರ್ತವೆ. ಅವಕ್ಕೆ ಯಾವುದೇ ಅವುಗಳನ್ನು ಇವತ್ತು ಕಾಲಾನುಗುಣವಾಗಿ ಅವನ್ನ ಅಪ್ಡೇಟ್ ಮಾಡಿಲ್ಲ. ಅವಕ್ಕೆ ಆಗಲೇ ಸ್ಟ್ರೆಂತ್ ಕಳ್ಕೊಂಡಿದ್ದಾವೆ ಇವತ್ತು. ಯಾಕಂದ್ರೆ ಇವತ್ತೆಲ್ಲರೂ ಆಂಗ್ಲ ಭಾಷಾ ಶಿಕ್ಷಣಕ್ಕೆ ಮೋಹಗೊಂಡು ದೂರದ ನಗರಗಳ ಪ್ರದೇಶಗಳಿಂದ ಬಸ್ಸುಗಳು ಹಳ್ಳಿಗಳಿಗೆ ಹೋಗಿ ಹುಡುಗರನ್ನ ಕರ್ಕೊಂಡ್ಬರ್ತಾ ಇದ್ದಾವೆ. ಎಲ್ಲರೂ ದುಡ್ಡಿರೋರಾಗಿರೋದ್ರಿಂದ ಇವತ್ತು ಹಣವನ್ನು ಕೊಟ್ಟು ಕಳಿಸಿದ್ದಾರೆ. ಇವು ಸರ್ಕಾರದ ಏಡ್ ತಗೊಂಡು ನಡೀತಕ್ಕಂಥ ಶಾಲಾ ಕಾಲೇಜುಗಳು ಕೇವಲ ದಾಖಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸ್ತಾ, ಮೇಷ್ಟ್ರುಗಳಿಗೆ ಅರ್ಧಂಬರ್ಧ ಸ್ಟಾಫ್ ಇರ್ತದೆ. ಅಲ್ಲಿ ಅರ್ಧಂಬರ್ಧ ಸಿಬ್ಬಂದಿ ಇರ್ತಕ್ಕಂಥ ಸಿಬ್ಬಂದಿಗೆ ಸರ್ಕಾರದ ಸಂಬಳ ಕೊಡಿಸಿ, ಇನ್ನರ್ಧ ಸಿಬ್ಬಂದಿಗೆ ಅದು ಅಲ್ಲಿ ಹಾನರರಿಯಾಗಿ ಏನೋ ಒಂದಿಷ್ಟು ಕೊಟ್ಟು ಶಾಲಾ ಕಾಲೇಜುಗಳನ್ನು ನಡೆಸ್ತಾರೆ. ಅಲ್ಲಿ ಸ್ಟ್ರೆಂತ್ ಸರಿಯಾಗಿರಲ್ಲ, ಹೌದಾ? ಮತ್ತೆ ಹೀಗಿರುವಾಗ ಈ ತರದ ಸಂಸ್ಥೆಗಳನ್ನ ನಡೆಸ್ತಕ್ಕಂಥವ್ರು ಯಾವುದೇ ಸಾಮಾಜಿಕ ಕಾಳಜಿ ಇಲ್ಲ. ನಾವು ನಮ್ಮ ಸಮಾಜವನ್ನ ಉದ್ಧರಿಸಬೇಕು. ನಮ್ಮ ಗ್ರಾಮೀಣ ಮಕ್ಕಳು, ಬಡ ಕುಟುಂಬದಿಂದ ಬಂದಂಥವ್ರು, ಅವರಿಗೆ ತಂದೆ ತಾಯಿಗಳಿಗೆ ಒಂದು PUC ಓದಿಸ್ಲಿಕ್ಕೆ ಅಥವಾ ಒಂದು ಡಿಗ್ರಿ ಓದಿಸ್ಲಿಕ್ಕೆ ಅವ್ರಿಗೆ ಸಾಧ್ಯವಾಗಲ್ಲ. ಅಂಥವ್ರಿಗೆ ನಾವೊಂದು ನೆರವನ್ನು ಮಾಡಬೇಕು. ಮತ್ತೆ ಮಠಸ್ಥರ ಕೆಲಸ ಏನಂಗಾದ್ರೆ, ಗುರುಗಳ ಕೆಲಸ ಏನಂಗಾದ್ರೆ, ಸ್ವಾಮಿಗಳಾದವರು ನಿಸ್ಸಹಾಯಕರಿಗೆ ಸಹಾಯ ಮಾಡದೆ ಮೊದಲನೇ ಧರ್ಮ. ಯಾರು ನಿಸ್ಸಹಾಯಕರೋ ಅವರಿಗೆ ಸಹಾಯ ಮಾಡಿ ಅವರ ಮನೆಯಲ್ಲಿ ಪ್ರತಿಭೆಗಳು ಹುಟ್ಟುವಂತೆ ಮಾಡ್ತಕ್ಕಂಥದ್ದು ಇದು ಸ್ವಾಮಿಗಳ ಕೆಲಸ ಆಗಬೇಕು. ಶ್ರೀಮಂತರಷ್ಟೇ ಓದಬೇಕು, ಶ್ರೀಮಂತರಷ್ಟೇ ಇಂಜಿನಿಯರ್ ಆಗಬೇಕು, ಶ್ರೀಮಂತರಷ್ಟೇ ಡಾಕ್ಟರ್ ಆಗಬೇಕು, ಬೇರೆಯವರು ಯಾರು ಆಗಬಾರ್ದು.
ಮತ್ತೆ ಇಂಥದೇ ವ್ಯವಸ್ಥೆ ಅಂದ್ರೆ ಉಳ್ಳವರಿಗೆ ತಕ್ಕಂತ ಶಾಲೆಗಳನ್ನ ತೆಗೆದು, ಈಗ ಮಠಗಳಿಗೆ ದೇಣಿಗೆ ಕೊಟ್ಟಿರ್ತಾರೆ, 10 ರೂಪಾಯಿ ಕೊಟ್ಟಿರ್ತಾರೆ, 1000 ರೂಪಾಯಿ ಕೊಟ್ಟಿರ್ತಾರೆ, ಇನ್ನೊಂದು ಲಕ್ಷ ಕೊಟ್ಟಿರ್ತಾನೆ, ಕೋಟಿ ಕೊಟ್ಟಿರ್ತಾನೆ. ಕೋಟಿ ಕೊಟ್ಟಾನ ಹೆಸರಿನಲ್ಲಿ ದೊಡ್ಡದೊಂದು ಶಾಲೆ ತೆಗಿತಾರೆ. 10 ರೂಪಾಯಿ ಕೊಟ್ಟಿರ್ತಾನಲ್ಲ, ಅವಂದು ಏನು, ಅವಂದು ಯಾವ ಲೆಕ್ಕಕ್ಕಿಲ್ಲ, ಬುಕ್ಕಕ್ಕಿಲ್ಲ, ಗೌಡನ್ ಲೆಕ್ಕಕ್ಕಿಲ್ಲ, ಶಾನ್ ಭೋಗನ್ ಬುಕ್ಕಕ್ಕಿಲ್ಲ ಅಂತ. ಮತ್ತೆ ಇಂಥವರನ್ನೆಲ್ಲ ಪರಿಗಣಿಸಿ ಇಂಥವರಿಗೂ ಅನುಕೂಲವಾಗುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿರ್ತಕ್ಕಂಥ ಮಠಗಳು ಇವತ್ತು ನಮ್ಮಲ್ಲಿ ಬಹಳ ವಿರಳ. ಇಂಥವನ್ನೆಲ್ಲ ಕನ್ನೇರಿ ಸ್ವಾಮಿಗಳು ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಯಾಕಂದ್ರೆ ಅವರು ಅನೇಕ ಉಚಿತ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ, ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದಾರೆ, ಇನ್ನು ಬೇರೆ ಬೇರೆ ಏನೇನೋ ದೊಡ್ಡ ದೊಡ್ಡ ಇವುಗಳನ್ನ ಯೋಜನೆಗಳನ್ನೆಲ್ಲ ಮಾಡಿದ್ದಾರೆ. ಅವರು ಮಠದ ಹೆಚ್ಚು ಕಮ್ಮಿ 40 ಕೋಟಿ ಬಡ್ಜೆಟ್ ಹೇಳಿದ್ದಾರೆ. ಅವರು ಒಂದು ವರ್ಷದ 40 ಕೋಟಿ ಬಡ್ಜೆಟ್. ಅವರ ಮಠಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗಿ ಒಬ್ಬ ರಿಟೈರ್ಡ್ IAS ಆಫೀಸರ್ ಅನ್ನ ಅವರು ನೇಮಕ ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಯಾರೋ ಅಡ್ಮಿನಿಸ್ಟ್ರೇಟರ್ ಆಗಿ ಒಬ್ಬ ರಿಟೈರ್ಡ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಅವರು ಕೂಡ ಅತ್ಯಂತ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದು ಜವಾಬ್ದಾರಿಯುತವಾದ ಆಡಳಿತ ಮಾಡ್ತಕ್ಕಂಥವ್ರು, ಹೌದಾ? ಅವರು ಆ ಥರದ ಮಾತುಗಳನ್ನು ಪಬ್ಲಿಕಲ್ಲಿ ಮಾತಾಡಬಾರ್ದು. ಅದನ್ನು ಅವರು ಸಾರ್ವಜನಿಕ ಕ್ಷಮೆ ಕೇಳಬೇಕು. ನಾನು ಈ ರೀತಿ ಮಾತಾಡಿದ್ದನ್ನು ನಾನು ವಾಪಸ್ ತಗೊಳ್ತೀನಿ ಅಂತೇಳಿ. ಯಾಕಂದರೆ ಆ ಮಾತುಗಳೇ ಇವತ್ತೇನಾದವು, ಈ ಅವರ ಮೌಲ್ಯಯುತವಾದ ಪ್ರಶ್ನೆಗಳು ಏನದವಲ್ಲ ಅವುಗಳನ್ನು ಗೌಣಗೊಳಿಸ್ಬಿಟ್ಟು ಈಗ ಇವು ವಿರೋಧ ಪಕ್ಷ ಏನಿದೆ ಇದನ್ನಷ್ಟೇ ಅವರು ಮುಂದಕ್ಕೆ ತಗೊಂಬಂದು ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಂಥ ಕೊಳಕ್ ಮಾತಾಡ್ದ. ಆಮೇಲೆ ಅವರು ಕೂಡ ಅವಾಚ್ಯವಾಗಿ ಆ ಮನುಷ್ಯನ ಬಗ್ಗೆ, ಆ ಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಆತ ಅಸಭ್ಯದಿಂದ ಮಾತಾಡಿದೆ ಅಂತೇಳಿ ಇವರು ಕೂಡ ಅಸಭ್ಯದಿಂದಲೇ ಮಾತಾಡ್ತಾ ಇದ್ದಾರೆ. ಆದ್ರ ಅವ್ರು ಎತ್ತಿರುವ ಪ್ರಶ್ನೆಗಳೇನದವಲ್ಲ ಅವಕ್ಕೆ ಉತ್ತರ ಕೊಡೋ ಪ್ರಯತ್ನ ಯಾರೋ ಮಾಡಿದಂಗೆ ಕಾಣಲ್ಲ. ಅಂದ್ರೆ ಈ ತರದ ಮೌಲ್ಯಯುತವಾದ ತಾತ್ವಿಕ ಪ್ರಶ್ನೆಗಳನ್ನು ಎತ್ತಿದ್ರಲ್ಲ, ಇವ್ರು ಬಸವಣ್ಣನ ತತ್ವ ಅಂತಾರೆ. ಎಷ್ಟು ಮಂದಿ ಇವರು ಕಾಯಕ ಮಾಡ್ತಾ ಇದ್ದಾರೆ, ಶಿಕ್ಷಣ ಅನ್ನೋದು ಕಾಯಕವೇ, ಎಷ್ಟು ಮಂದಿ ದಾಸೋಹ ಮಾಡ್ತಾ ಇದ್ದಾರೆ. ಆಮೇಲೆ ವಚನಗಳಲ್ಲಿ ಮಾಂಸ ತಿನ್ನೋದು ಹೇಳಿದೆಯಾ? ಯಾರನ್ನು ಒಬ್ಬ ಅರೆಬೆರೆ ಓದ್ಕೊಂಡಂತ ಪಂಡಿತರನ್ನ ಕರ್ಕೊಂಡ್ಬಂದು ನಿಲ್ಲಿಸಿ ಅವರು ಅವೇಶ ಭಾಷಣಕಾರರು, ನಾನು ಕೇಳಿದ್ದೀನಿ, ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡೋರು ಅವರು. ತೋರಿಸ್ಕೊಡ್ಲಿ ಯಾರವರು ವಚನದಲ್ಲಿ ಮಾಂಸ ತಿನ್ಲಿಕ್ಕೆ, ಮದ್ಯ ಸೇವನೆ ಮಾಡಲಿಕ್ಕೆ ಇದೇ ಅವಕಾಶ ಇದೆ, ವಚನಕಾರರು ಹಿಂಗಂತ ಹೇಳಿದಾರ ಅಂತ ಹೇಳಿ ಅವರು ತೋರಿಸ್ಕೊಡ್ಲಿ ನೋಡೋಣ. ನಾನು ಇವೆಲ್ಲ ವಚನಗಳಿಗೆ ಉತ್ತರ ಕೊಡ್ತಾ ಬಂದಿದ್ದೇನೆ. ನಾನು ಬಹಳ ವಚನಗಳನ್ನ ಅತ್ಯಂತ ವಿರೂಪಗೊಳಿಸ್ತಾ ಇದ್ದಾರೆ. ವಚನಗಳನ್ನ ವಿರೂಪಗೊಳಿಸೋದು ಇದು ಇಂಥ ಕೆಲವು ಸ್ವಾಮೀಜಿಗಳಿಗೆ ಅದು ಅನುಕೂಲ ಆಗಿದೆ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಇವರು ಈ ಧರ್ಮತತ್ವ ಪ್ರತಿಪಾದನೆ ಈ ರೀತಿ ಮಾಡ್ತಾ 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 ಒಯ್ದ್ರೆ ಅದು ತನ್ನ ಪೂರ್ಣ ನೆಲೆಯನ್ನೇ ಕಳ್ಕೊಂಡ್ಬಿಡ್ತದೆ. ಅದು ತತ್ವಕ್ಕೆ ಅದನ್ನ ಶಿಥಿಲಗೊಳಿಸುವಂತ ಪ್ರಯತ್ನ. ನಾನು ಹೇಳಿದ್ನಲ್ಲ, ಒಬ್ರು ಜಂಗಮಂದ್ರ ಸಮಾಜ ಅಂತ ದೊಡ್ಡ ಪಂಡಿತರು ಬುನಾದಿ ಹಾಕಿ ಹೋಗ್ಬಿಟ್ರು. ಅದನ್ನ ನಾನು ಬಹಳ ಕರೆಕ್ಟಾಗಿ, ನೀವು ಯಾರೇ ಆಗಲಿ ವಚನಕಾರರು ಲಿಂಗಾಯತ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡರು, ಶರಣ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡರು, ಜಂಗಮಾಂಧ್ರ ಸಮಾಜ ಅಂದ್ರೆ ಏನಕತೆ ಅನ್ನೋ ಪರಿಣಾಮವನ್ನು ತಿಳ್ಕೊಳ್ರಿ. ಅದು ನಿರೀಶ್ವರವಾದಕತೆ. ಜನಸೇವೆಯೇ ಜನಾರ್ದನನ ಸೇವೆ ಅಂತ ಆಗುತ್ತೆ. ಜಂಗಮಾಂಧ್ರ ಸಮಾಜ ಯಾವ ಕಾರಣಕ್ಕೂ ಆಗಲ್ಲ. ಜಂಗಮಾಂಧ್ರ ಅವನು ಒಬ್ಬ ಶಿವಾವತಾರಿ, ಶಿವಚೇತನ, ಅದೊಂದು ಜಂಗಮವೇ. ಆ ಅಗೋಚರವಾದ ಶಿವಚೇತನದ ಪ್ರತಿನಿಧಿಯಾಗಿ ಇಲ್ಲಿ ನಮ್ಮ ಕಣ್ಮುಂದೆ ಕಾಣ್ತಾನಲ್ಲ ಈತ ಗುರು ಸ್ವಾಮಿ. ಈಗ ಯಾರ ಬಗ್ಗೆ ನಾವು ಅದೀವಲ್ಲ ಈತನು ಜಂಗಮನೆ. ಇನ್ನೊಬ್ರು ಯಾರು ಹೇಳ್ಬಿಟ್ರು, ವಚನಗಳಲ್ಲಿ ಗುರು ಅನ್ನೋದಕ್ಕೆ ಅವಕಾಶವೇ ಇಲ್ಲ, ಅರಿವೇ ಗುರು ಅಂತ. ಇವ್ರು ಅದನ್ನ ಹಿಡ್ಕೊಂಡು ಮತ್ತೆ ಅರಿವೇ ಗುರು ಆದ್ರೆ ಇಷ್ಟೊಂದು ಮಠಮಾನ್ಯರು ಯಾಕೆ ಹುಟ್ಟಿದ್ರು? ಮತ್ತೆ ಅರಿವೇ ಗುರು ಅನ್ನೋದಾದ್ರೆ ಇಷ್ಟೊಂದು ಮಠಮಾನ್ಯರು ಗುರುಗಳು ಯಾಕೆ ಹುಟ್ಟಿದ್ರು? ಗುರು ಅನ್ನೋ ಕಲ್ಪನೆ ಯಾಕೆ ಉಳಿಬೇಕು ಇವತ್ತು? ಹಂಗಾದ್ರೆ ಉಳಿಲೇಬಾರ್ದು, ಅದು ಹೋಗ್ಬಿಡ್ಬೇಕದು. ಮಠಗಳೇ ಮುಚ್ಚಿಬಿಡ್ಬೇಕು. ಆಮೇಲೆ ಇನ್ನೂ ಕೆಲವು ಇದಾವ. ಕನ್ನೇರಿ ಸ್ವಾಮಿಗಳು ಕೆಲವು ಎತ್ತಿರೋ ಪ್ರಶ್ನೆ, ಅವ್ರ ಕಡೆ ಕೆಲವು ಲೋಪಗಳು ಏನಿದಾವ ಅಂತ ಹೇಳಿದ್ರೆ, ಉದಾಹರಣೆ, ಶರಣ ತತ್ವದಲ್ಲಿ ಸ್ಥಾವರ ಲಿಂಗ, ಮಣ್ಣು ಮಸಣಿ ದೈವ, ಇವು ಎಲ್ಲವನ್ನು ಖಂಡಿಸಿರೋದು ನಿಜ. ಅವ್ರು ಕನ್ನೇರಿ ಸ್ವಾಮಿಗಳು ಇವುಗಳನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಅವರು ಅಂತ ನಾನು ಅವ್ರನ್ನ ಪ್ರಶ್ನೆ ಕೇಳ್ತೇನೆ. ಇವುಗಳನ್ನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ನೀವು? ಸ್ವತಃ ಚನ್ನಬಸವಣ್ಣನ ವಚನದಲ್ಲಿನೇ ನೀನು ಮಲ್ಲಿಕಾರ್ಜುನ, ಮೈಲಾರ, ಬೀರಪ್ಪ ಇತ್ಯಾದಿ ದೇವರುಗಳು ನಾವೇನು ಇವತ್ತು ನಡ್ಕೊತಾ ಇದೀವಿ, ಆ ನಡ್ಕೊಳ್ಳುವಂತ ಎಲ್ಲ ದೇವರುಗಳನ್ನ ಭವಿಶೈವ ಆಚರಣೆಗಳಂತ ಕರೀತಾರೆ ಅವರು.
ಆ, ಈಗ ನಾನು ವೀರಭದ್ರ, ಮಲ್ಲಿಕಾರ್ಜುನ, ಬಸವಣ್ಣ ಅಂತ ಹಿಂಗೆ ನಾನು ಓದೆ ಅಂದ್ರೆ ಇವು ಭವಿಶೈವ ಆಚರಣೆಗಳು, ಹಳೆಯ ಆಚರಣೆಗಳು. ಇವುಗಳನ್ನ ನಿರಾಕರಿಸಿ ಹುಟ್ಟಿದ್ದು ಇದು ವೀರಶೈವ ಲಿಂಗಾಯತ. ಇವರು ಇಷ್ಟಲಿಂಗ ಪೂಜೆ ಮಾಡು ಅಂತ ಹೇಳಿದ್ರು ಅಷ್ಟೇ. ನೀವು ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳನ್ನು ಕಂಡಡೆ ಎಡಪಾದ ರಕ್ಷೆಯ ತೆಗೆದುಕೊಂಡು ಲಟಲಟನೆ ಒಡೆಯಂದ ಅಂಬಿಗರ ಚೌಡಯ್ಯ ಅಂತ. ಇದು ಎಲ್ಲ ಸ್ಪಷ್ಟ. ಇದು ವಚನಕಾರರು ಈ ತಾಂತ್ರಿಕ ಶಾಕ್ತ ದೈವಗಳೇನದವ ಓಸು ನಿರಾಕರಿಸಿದ್ರು ಅವರು. ಈಗ ನಮ್ಮಲ್ಲಿ ಅನೇಕ ಆಚರಣೆಗಳಿದಾವೆ, ಜನಪದೀಯ ಆಚರಣೆಗಳು. ಈಗ ಬರಮಪ್ಪ ಅಂತ ಪೂಜೆ ಮಾಡ್ತಾರೆ, ಒಂದು ದುಂಡು ಕಲ್ಲು. ಅದು ಮಕ್ಕಳು ಸಣ್ಣ ಕೂಸುಗಳಿದ್ದಾಗ ಅದಕ್ಕೆ ಹೋಗಿ ಕಡ್ಲೆ ಇದನ್ನ ಅದಕ್ಕೆ ಎಡೆ ಮಾಡೋದು, ಪೂಜೆ ಮಾಡ್ಕೊಂಬರೋದು, ಇಂಥವೆಲ್ಲ ಮಾಡ್ತಾರೆ. ಅವೇ ಬರಮಪ್ಪನ ಆಚರಣೆ ನಾನು ಈ ಕಡೆ ಹಾವೇರಿ ಕಡೆ ಅಲ್ಲೆಲ್ಲ ಬಹಳ ವಿಶೇಷವಾಗಿದೆ. ನಮ್ಮೂರಲ್ಲಿ ನಮ್ಮ ಕಡೆ ಹೆಂಗಿದೆ ಅಂದ್ರೆ ಒಂದು ಒಂದು ಬಾವಿ ಇದೆ, ಬಾವಿಯಲ್ಲಿ ಒಂದು ಸಣ್ಣ ಗೂಡಿನಲ್ಲಿ ದೊಡ್ಡದೊಂದು ಕಲ್ಲು ಇಟ್ಟಿದ್ದಾರೆ, ದುಂಡನೆಯ ಕಲ್ಲು. ಅಲ್ಲಿ ಸಣ್ಣ ಮಕ್ಕಳಿಗೆ ಏನಾದ್ರು ಅವ್ರಿಗೆ ಆದಾಗ ಅಲ್ಲಿ ಹೋಗಿ ಅದು ಪೂಜೆ ಮಾಡ್ಕೊಂಬರೋಂಥ ಒಂದು ಪದ್ಧತಿ ಇದೆ. ಕಡ್ಲೆ ಅದಕ್ಕೆ ಎಡೆ ಮಾಡ್ತಾರೆ ಅಂತ ಗೊತ್ತು ನನಗೆ. ಇಂಥವು ಇದಾವೆ. ಮರಗಳಿಗೆ ಸೀರೆ ಉಡಿಸಿ ಅದನ್ನ ಕಾಳೆ ಅಂತ ಪೂಜೆ ಮಾಡ್ತೀವಿ. ಇನ್ನು ಇಂಥವೆಲ್ಲವೂ ಜನಪದೀಯವಾದ ಆಚರಣೆಗಳು, ಅವೆಲ್ಲವೂ ಟ್ರೈಬಲ್ ಲಕ್ಷಣಗಳು. ಇವತ್ತು ನಮ್ಮರು ಯಾರು ಬಿಟ್ಟಿಲ್ಲ. ಯಾವುದೇ ಶರಣ ಆಂದೋಲನ ದೊಡ್ಡದಾಗಿ ನಡೆದತೆ ಅಂದ್ರೂ ಕೂಡ ನಾವೆಲ್ಲರೂ ಶರಣ ಧರ್ಮದ ತತ್ವಕ್ಕೆ ಅನುಸಾರವಾಗಿ ಪಾಯಿಂಟ್ ಟು ಪಾಯಿಂಟ್ ಯಾರು ನಡ್ಕೊಳ್ತಾ ಇಲ್ಲ. ಇದು ಆನುಚಾನವಾಗಿ 800 ವರ್ಷ 12ನೇ ಶತಮಾನಕ್ಕಿಂತ ಹಿಂದಿನಿಂದಲೂ 12ನೇ ಶತಮಾನ ಆದ್ಮೇಲೂ ಅದು ಜನರಲ್ಲಿ ನಡವಳಿಕೆ ಹಾಗೇನೆ ಅದು ಉಳ್ಕೊಂಡು ಬಂದಿದೆ. ಅದನ್ನು ಯಾರು ಇನ್ನು 1200 ವರ್ಷ ಹೋದ್ರೆ ಅದನ್ನ ಯಾರು ಅಳಸಕ್ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ವಚನ ಪ್ರವಚನಕಾರರು, ಅವರು ಸ್ವಾಮಿಗಳಿರ್ಬೋದು, ಇನ್ನು ಬೇರೆ ಯಾರಾದ್ರೂ ಇರ್ಬೋದು, ವಚನ ಪ್ರವಚನಕಾರರು ಇಂಥ ಕೆಲವು ಪಾಯಿಂಟ್ಗಳನ್ನ ಎತ್ತಿ ಶರಣರು ಇವುಗಳನ್ನ ತಿರಸ್ಕಾರ ಮಾಡಿದ್ರು, ಸ್ಥಾವರವನ್ನ ತಿರಸ್ಕಾರ ಮಾಡಿದ್ರು, ಪರಿಶಿಷ್ಟ ದೈವಗಳನ್ನ ತಿರಸ್ಕಾರ ಮಾಡಿದ್ರು, ಶಾಕ್ತಾಚರಣೆಗಳನ್ನ ತಿರಸ್ಕಾರ ಮಾಡಿದ್ರು. ಇವುಗಳಿಗೆ ನಾವು ಮಾಡ್ತಕ್ಕಂಥ ಲಿಂಗಾಯತ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಇವರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಕ್ಕಂಥದ್ದು ಶರಣ ತತ್ವಕ್ಕೆ ಬದ್ಧವಾದ ಮಾತುಗಳೇ ಅವು. ಆದ್ರೆ ಕನ್ನೇರಿ ಸ್ವಾಮಿಗಳೇನ್ ಮಾತಾಡ್ತಾ ಇದ್ದಾರೆ, ಇವರು ನಮ್ಮ ದೇವರುಗಳಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಅದು ಯಾಕಂದ್ರೆ ಈ ಮಾತುಗಳು ತತ್ವಕ್ಕೆ ಸರಿಯಾಗಿ ಇವೆ. ತಾವು ಏನು ನೀವು ಬೇರೆ ವಿಚಾರಗಳ ಬಗ್ಗೆ ಮೌಲ್ಯಯುತವಾದ ಪ್ರಶ್ನೆ ಎತ್ತಿದ ನೀವು ಇಂಥ ಕೆಲವು ತಾತ್ವಿಕ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ನೀವ್ಯಾಕೆ ಮಾತಾಡ್ತಾ ಇಲ್ಲ ಅಂತ ನಾವು ಸ್ವಾಮೀಜಿಯವರನ್ನ ನಾವು ಪ್ರಶ್ನಿಸ್ಬೇಕಾಗ್ತದೆ. ಇವೆಲ್ಲ ತಾತ್ವಿಕ ಸೂಕ್ಷ್ಮಗಳೇ. ಇವು ವಚನದಲ್ಲಿರ್ತಕ್ಕಂಥ ತಾತ್ವಿಕ ಸೂಕ್ಷ್ಮಗಳು. ಆ ಇತಿಮಿತಿಗಳನ್ನ ನಮ್ಮ ಕೈಲಿ ಅನುಸರಿಸಕ್ಕಾಗಲ್ಲ ಅನ್ನೋದು ಅದು ಜನರಿಗೆ ಬಿಟ್ಟು ವಿಚಾರ. ಅದು ಜನರಿಗೆ ಬಿಟ್ಟು ವಿಚಾರ. ಶರಣರು ಏನೇನು ಹೇಳಿದ್ರಪ್ಪ, ಅವ್ರು ಬಹಳ ದೊಡ್ಡವ್ರು ಹೇಳಿದ್ರು, ನಮ್ಮ ಕೈಲಿ ಅವನ್ನೆಲ್ಲ ಪಾಲನೆ ಮಾಡೋಕ್ಕಾಗಲ್ಲ ಅಂದು ಜನಗಳು ತಮ್ಮದೇ ಆದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಜನಗಳನ್ನ ಯಾವಾಗ್ಲೂ ಒಂದು ವೈಚಾರಿಕ ಎಚ್ಚರದಲ್ಲಿಡೋದು ಅದು ಬುದ್ಧಿಜೀವಿಗಳ ಕರ್ತವ್ಯ. ಅವರು ತಮ್ಮ ಪ್ರವಚನದಲ್ಲಿ ಅದನ್ನ ಅವ್ರು ಹೇಳ್ತಾ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅವರು ಕೂಡ ಇಂಥ ಸುಳ್ಳುಗಳು ಕೂಡ ಹೇಳ್ಬಾರ್ದು. ಮಾಂಸ ತಿನ್ನೋಕೆ ಅವಕಾಶ ಐತಿ, ಮದ್ಯ ಸೇವಿಸೋಕೆ ಅವಕಾಶ ಐತಿ ಅಂತ ಇಂಥ ಸುಳ್ಳುಗಳು ಕೂಡ ಹೇಳ್ಬಾರ್ದು. ಆ ಸುಳ್ಳು ಹೇಳಿದ್ರೆ ಅವ್ರು ಹೇಳೋ ಸತ್ಯ ಸುಳ್ಳು ಎಲ್ಲ ಒಂದೇ ಆಗ್ಬಿಡುತ್ತೆ ಅವಾಗ. ಅದರಿಂದ ಈಗ ನಾವು ವರ್ತಮಾನ ಕಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ, ಅಂದ್ರೆ ನಮ್ಮದೇ ಆದ ಒಂದು ಧರ್ಮ ಸಂಸ್ಕೃತಿಯ ಬಗ್ಗೆ ನಮ್ಮದೇ ಆದ ಮನಸ್ಸುಗಳನ್ನು ತೆರೆದು ಮುಕ್ತವಾಗಿ ಮುಖಾಮುಖಿಯಾಗಿ ಪರಸ್ಪರ ಆಲೋಚಿಸಿ ಸರಿ ಯಾವುದು ತಪ್ಪ್ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದು. ನಾವು ಸರಿಯಾದ ರೀತಿಯಲ್ಲಿ ವಿವೇಚಿಸಬೇಕು. ಧರ್ಮ ಸಂಸ್ಕೃತಿಯ ಬಗ್ಗೆ ಸರಿಯಾದ ಆಲೋಚನೆಗಳನ್ನು ಬೆಳೆಸ್ಕೋಬೇಕು. ನಮ್ಮ ಮುಂದಿನವರೆಗೆ ಇದು ಮಾಡಬೇಕು. ಇವತ್ತು ಲಿಂಗಾಯತ ಧರ್ಮದಲ್ಲಿ ವಚನವೇ ನಮಗೆ ಪ್ರಮಾಣ. ಪೀಠಾಚಾರ್ಯ ಪರಂಪರೆ ನಮಗೆ ಸಿದ್ಧಾಂತ ಶಿಖಾಮಣಿಯೇ ಧರ್ಮಗ್ರಂಥ ಅಂತ ಹೇಳ್ತಾರೆ. ಸರಿ ಬಿಡೋದು, ಅವ್ರಿಗೆ ನಂಬಿಕೆ, ಅದು ಅವ್ರದ್ದು, ಅದೇ ಸರಿ. ಇವ್ರು ವಚನ ಅಂತ ಹೇಳಿದ್ರೆ ಇವ್ರಿಗೆ ಇದೇ ಸರಿ. ಅವೆರಡು ಕೂಡಿಸಿ ಒಂದು ಕೈಪಿಡಿ ತಯಾರು ಮಾಡ್ರಿ, ಲಿಂಗಾಯತ ವೀರಶೈವ ಧರ್ಮದ ನೀತಿ ನಡವಳಿಕೆಗಳು ಹೆಂಗಂತ. ಆದಷ್ಟು ಇವನ್ನೆಲ್ಲ ಅನುಸರಿಸಿ ನಡ್ರಿ ಅಂತೇಳಿ ಭಕ್ತರಿಗೆ ಒಂದು ಸಲಹೆ ಕೊಡ್ರಿ. ಭಕ್ತ ಜನಾಂಗ, ನೀವು ಈ ಥರದ ನೀತಿ ನಡವಳಿಕೆಗಳನ್ನು ನಿಮಗೆ ಕೈಲಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು 100% ನಡೆಯೋಕ್ಕಾಗದೆ ಇದ್ದು 90% ನಡೆಯೋಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ರಿ. ಇದಕ್ಕೇನು ಯಾರು ಹಿಟ್ಲರ್ ಅಂತಾರ ರೂಲ್ಸ್ ಕಾನೂನು ಜಾರಿ ಮಾಡೋಕ್ಕಾಗಲ್ಲ. ಬದುಕು ಹಂಗೆ ನಡೆಯಲ್ಲ. ಅದು ಬದುಕು ಅದು ಸಹಜವಾಗಿ ತನ್ನ ಪಾಡಿಗೆ ತಾನು ಹೋಗ್ತಿರ್ತೈತಿ. ಜನಗಳಲ್ಲಿ ಜ್ಞಾನವಂತಿಕೆ ಹೆಚ್ಚಾದಂತೆ, ಮೌಢ್ಯಗಳ ಬಗ್ಗೆ ಅರಿವು ಉಂಟಾದಂತೆ ತಾವೇ ಬಿಡ್ತಾರ ಅವರು. ಅಂತರ್ಜಾತಿ ವಿವಾಹ ಅವತ್ತು ಮಧುವರಸ ಹರಳ ಈಗ ಅವ್ರು ಮಾಡಿದ್ರಂತೇಳಿ ನಾವು ಹಿಂಗೆ ಮಾಡೋಕ್ಕಾಗಲ್ಲ, ಗೊತ್ತಾ? ಅದು ಸಹಜವಾಗಿ ಆಗ್ಬೇಕದು. ಇವತ್ತು ಮಧುವರಸ ಹರಳ ಏನ್ ಮದ್ವಿ ಇವತ್ತು ನಡೆದಲ್ಲ ಅಂತಲ್ಲ, ಅವ್ರವ್ರು ಬೇಕಾದ್ರೆ ಮಾಡ್ಕೊಂಡಾರ ಅವರು.
ಮಾಡ್ಕೊಂತಾರೆ, ಡೈವರ್ಸ್ ಅಕ್ಕವ, ಮತ್ತೆ ಏನೇನು ಕೊಲೆ ಅಕ್ಕವ, ಮತ್ತೊಂದು ಅಕ್ಕವ, ಕೆಲವರು ಸಂಸಾರ ಮಾಡ್ತಾರೆ, ಅವೆಲ್ಲ ನಡೀತಾವೆ. ಆದರೆ ಅದು ಸಹಜವಾದ ಬೆಳವಣಿಗೆ ಆಗಬೇಕು. ಒಂದು ಅಂತರ್ಜಾತಿ ವಿವಾಹ ಅನ್ನೋದು ಕೂಡ ಎರಡು ಜಾತಿಗಳ ಮಧ್ಯೆ ಆಗಬಾರದು ಅಂತ ನಾ ಹೇಳಲ್ಲ. ಆದ್ರೆ ಅದು ಒತ್ತಾಯ ಪೂರ್ವಕ, ಯಾರ ಉದ್ದೇಶ ಪೂರ್ವಕ ನಾವ್ ಹೆಂಗ್ ಹೋಗಿ ಹೊಲದಾಗ ರಾಗಿ ಜೋಳ ಬಿತ್ತವಲ್ಲ ಹಂಗೆ ಬಿತ್ತಕ್ ಬರಲ್ಲ. ಅದು ಸಮಾಜದಲ್ಲಿ ಅಂತರ್ಜಾತಿ ವಿವಾಹ ಅಂತ ಬೀಜ ಬಿತ್ತಕ್ ಬರಲ್ಲ. ಅಂತರ್ಜಾತಿ ವಿವಾಹ ಅನ್ನೋದು ಅವರವರ ಇಚ್ಛೆಗೆ ಅನುಗುಣವಾಗಿ ವೈಯಕ್ತಿಕ ಪ್ರೀತಿಯಿಂದ ಪರಸ್ಪರ ಎರಡು ಕುಟುಂಬಗಳು, ಯಾಕಂದ್ರೆ ಅದು ಎರಡು ಕುಟುಂಬಗಳ ನಡುವೆ ನಡೀತಕ್ಕಂಥ ಒಂದು ಅಗ್ರಿಮೆಂಟ್ ಅದು ವಿವಾಹ ಅಂದ್ರೆ. ಎರಡು ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಒಂದು ಅಗ್ರಿಮೆಂಟ್, ಅದು ಒಂದು ಸಂಬಂಧ ಅಲ್ವಾ. ಅದು ಅವ್ರವ್ರ ಮಧ್ಯೆ ಪ್ರೀತಿ ವಿಶ್ವಾಸ ಬೆಳೆದು ಅವ್ರು ಪರಸ್ಪರ ನಾವು ನೀವು ಬೀಗರಾಗ್ಬೋದು, ನಾನು ನೀನು ಗಂಡ ಹೆಂಡತಿ ಆಗ್ಬೋದು ಅನ್ನೋದನ್ನ ಅವ್ರು ಅರ್ಥ ಮಾಡಿಕೊಂಡು ಅವ್ರಿಗೆ ಬಿಟ್ಬಿಡ್ಬೇಕು. ಅದು ಅವ್ರು ಯಾರು ಹಾಗಾರಿದ್ರೆ ನೀವು ಆಗ್ಬೇಡ್ರಿ ಅಂತ ಯಾರು ಹೇಳ್ಬಾರ್ದು. ಅದು ಅಡ್ಡಿಪಡಿಸ್ಲಿಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ಯಾರಿಗೂ ಹಕ್ಕಿಲ್ಲ. ಯಾಕಂದ್ರೆ ಸಂವಿಧಾನವೇ ನಮಗೆ ದೊಡ್ಡ ಧರ್ಮ ಗ್ರಂಥ. ಈ ಎಲ್ಲ ಧರ್ಮ ಗ್ರಂಥಗಳಿಗಿಂತ, ಲಿಂಗಾಯತ ಧರ್ಮ ಗ್ರಂಥ ಇರಲಿ, ಜೈನ ಧರ್ಮ ಗ್ರಂಥ ಇರಲಿ, ಇನ್ನೊಂದು ಧರ್ಮ ಗ್ರಂಥ ಇರಲಿ, ಈ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಮಿಗಿಲಾದ ಧರ್ಮ ಗ್ರಂಥ ಯಾವುದು? ನಮ್ಮ ಭಾರತದ ಸಂವಿಧಾನ. ಆ ಸಂವಿಧಾನದ ಪ್ರಕಾರ ಯಾವ ಧರ್ಮದಲ್ಲಿ ಯಾವ ಜಾತಿಯವ್ರ ಬೇಕಾದ್ರೆ ಮದುವೆ ಹಾಕಬಹುದು, ಅವ್ರವ್ರು ಇಷ್ಟ ಇದ್ರೆ. ಅವ್ರಿಗೆ ಅಡ್ಡಿಪಡಿಸ್ತಕ್ಕಂಥ ಹಕ್ಕು ಯಾರಿಗಿಲ್ಲ. ಇವನ್ ತಂದೆ ತಾಯಿಗಳಿಗೂ ಇಲ್ಲ. ಅವ್ರು ಪ್ರಬುದ್ಧರಾದ್ಮೇಲೆ, ಮಕ್ಕಳು ಪ್ರಬುದ್ಧರಾಗಿ ನನ್ನ ಮಗ ಯಾರನ್ನಾದ್ರೂ ಮದುವೆ ಆಗ್ತೀನಿ ಅಂದ್ರೆ ನನಗೆ ಬೇಡ ಅಂತ ಹೇಳಕ್ ಹಕ್ಕಿಲ್ಲ. ಅಲ್ಲಿ ಏನಾದ್ರೂ ದೋಷ ಇದ್ರೆ ನೋಡಪ್ಪ ಹಿಂಗೈತೆ ಸಮಸ್ಯೆ, ಮತ್ತೆ ವಿಚಾರ ಮಾಡಂತ ಹೇಳ್ಬೋದು ಅಷ್ಟೇ. ಅದರಿಂದ ಈ ಮೌಢ್ಯಗಳ ಆಚರಣೆಯ ಬಗ್ಗೆ ಇರಲಿ, ಅಂತರ್ಜಾತಿ ವಿವಾಹಗಳ ಬಗ್ಗೆ ಇರಲಿ, ಇನ್ನು ಬೇರೆ ಯಾವುದೇ ಇರಲಿ, ಇವೆಲ್ಲವೂ ಜ್ಞಾನವಂತಿಕೆ ಹೆಚ್ಚಾದಷ್ಟು ತಾನೇ ಆಗ್ತವವು. ಜ್ಞಾನದಿಂದ ಅಜ್ಞಾನದ ಕೇಡು ನೋಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡೆಯ ಅಂತ ಬಸವಣ್ಣರು ಏನು ಹೇಳಿದ್ರಲ್ಲ, ಹಂಗೆ ನಾವು ಜ್ಞಾನವನ್ನು ಹೆಚ್ಚು ಹೆಚ್ಚು ವೃದ್ಧಿಗೊಳಿಸ್ತಾ ಹೋದ್ರೆ ಮೌಢ್ಯಗಳು ತಾವೇ ಹೋಗವೆ. ಭರಮಪ್ಪನ ಯಾಕೆ ಪೂಜೆ ಮಾಡೋದು ಬಿಡು ಅಂದ್ರೆ ಬಿಡ್ತವೆ. ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದಾಗ ನಮಗೆ ಒಂದು ಅವಾಗೇನು ಒಂದು ಸೋಷಿಯಲ್ ಸೈನ್ಸ್ ಅನ್ನೋ ಪಾಠಗಳು ಹೇಳ್ಕೊಡ್ತಿದ್ರಲ್ಲ, ಸಮಾಜ ಪಾಠ ಮಾಡೋರು ಒಬ್ಬ ಹನುಮಂತಪ್ಪ ಅಂತ ಸೊಕ್ಕೆಯವರವರು, ಜಗಳೂರು ತಾಲೂಕು ಸೊಕ್ಕೆ ಗ್ರಾಮದವರು, ನಮ್ಮ ಊರಿಗೆ 3 ಕಿಲೋಮೀಟರ್ ದೂರ. ಅವ್ರು ನಮಗೆ ಮೇಷ್ಟ್ರು. ಒಂದ್ಸಾರಿ ಹಿಂಗೆ ಅವರು ಮೂಢನಂಬಿಕೆಗಳು ಯಾವುದೋ ಒಂದು ವಿಚಾರ ಹಂಗೆ ಯಾವುದೋ ಪಾಠ ಮಾಡ್ತಾ ಅವರು ತಕ್ಕೊಂಡು ಮಾತಾಡ್ತಾ, ಬಹುಶಃ ವಚನ ಮಾತಾಡ್ತಾ ಇದ್ರು ಏನೋ ಗೊತ್ತಿಲ್ಲ, ನನಗೆ ನೆನಪಿಲ್ಲ, ಇಂಥದೇ ಸಂದರ್ಭ ಅಂತ ಗೊತ್ತಿಲ್ಲ. ಮಾತಾಡ್ತಾ ಈ ನಾಗರ ಪಂಚಮಿ ಆದ್ಮೇಲೆ ನಾವು ನಾಗಪ್ಪಗೆ ಹಾಲೆರೆಯೋದು ಅದು ಮೂಢನಂಬಿಕೆ. ಆಮೇಲೆ ನಾಗಪ್ಪಗೆ ಹಾಲೆರೆದಿವಿ ಅಂತ ಹೇಳಿ ನಾವು ಕೈಗೆ ದಾರ ಕಟ್ಕೊಂಡ್ಬರ್ತೀವಿ. ದಾರ ಕಟ್ಕೊಂಡ್ಬಂದು ಮನೆಗೆ ಬಂದ ಮೇಲೆ ನಾವು ಆಕ್ಚುಲಿ ಅಸ್ಪೃಶ್ಯರಾಗಿರ್ತೀವಿ. ಅವಾಗ ನಮ್ಮನ್ನ ಮನೆ ಒಳಗಡೆ ನಮ್ಮ ಮನೆಯಲ್ಲೇ ನಾವು ಪ್ರವೇಶ ಮಾಡಕ್ ನಮ್ಮ ತಲೆ ಮೇಲೆ ನೀರು ಹಾಕೊಂಡು ಒಳಗಡೆ ಹೋಗಂತ ಒಂದು ನಂಬಿಕೆ ಇವತ್ತೂ ಇದೆ, ಹೌದಾ. ಅವಾಗ ಅವರು ನೀವು ಮೂಢನಂಬಿಕೆಗಳನ್ನು ನಿರಾಕರಿಸ್ಬೇಕು, ನೀವು ಯಾರು ಕೈ ಎತ್ರಿ ಅಂತ ಹೇಳಿದ್ರೆ ಅವಾಗ ನಾವೆಲ್ಲ ಕೈ ಎತ್ತೀವಿ. ಕೈ ಇದ್ದಾಗ ನಾಗಪ್ಪನ ದಾರ ಯಾರು ಕಿತ್ತೋಗಿತೀನಿ ಅಂದ್ರೆ ನಾನು ಅವತ್ತು ಕಿತ್ತೋಗಿದೆ. ಅವತ್ತು ನಾಗಪ್ಪನ ದಾರ ನಾನು ಕಿತ್ತೋಗದನು, ನಾನು ಇವತ್ತು ಕೂಡ ನಾಗಪ್ಪನ ದಾರ ಕಟ್ಕೊಂಡಿಲ್ಲ. ಉಡ್ದಾರ ಕಿತ್ತೋಗದನು, ಇವತ್ತು ಕೂಡ ನಾನು ಉಡ್ದಾರ ಹಾಕೊಂಡಿಲ್ಲ. ಮತ್ತೆ ಇದು ನನಗೆ ಹೆಂಗ್ ಬಂತು? ನಾನು ಬಾರಿ ಚಿಕ್ಕ ತಿಳುವಳಿಕೆ ಇದ್ದವು ನಾನು. ಆಮೇಲೆ ಇನ್ನೊಂದು ಬಿಟ್ಟಿದ್ದು ಹೇಳ್ತೇನೆ ನಾನು, ಇನ್ನೊಂದು ವಿಚಾರ. ವಿಭೂತಿ ಹಚ್ಚೋದ್ ಬಿಟ್ಟೆ ನಾನು. ವಿಭೂತಿ ಹಚ್ಚೋದ್ ಬಿಟ್ಟೆ. ಯಾಕೆ ಅಂತ ಬಿಟ್ಟೆ? ಯಾರೋ ಒಬ್ಬ ಸ್ವಾಮಿಗಳದು ಒಂದು ಪುಸ್ತಕ ಇತ್ತು, ಅಣ್ಣನವರ ನುಡಿಮುತ್ತುಗಳ ಏನೋ ಒಂದು ಹೆಸರಿತ್ತು ಆ ಪುಸ್ತಕಕ್ಕೆ. ಅದರಲ್ಲಿ ಒಂದು ವಚನಕ್ಕೆ ಅವರು ಅರ್ಥ ನೀಡುವಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೊಸಲಿಗೆ ನಾವು ವಿಭೂತಿ ಯಾಕೆ ಹಚ್ಚಬೇಕು, ಅದಕ್ಕೆ ಅವರು ಒಂದು ಉದಾಹರಣೆ ಕೊಟ್ಟಿದ್ರು. ಈಗ ನಮ್ಮ ಮನೆಗಳಲ್ಲಿ ಹಾಲಿನ ಮಡಿಕೆಗಳಿರ್ತವೆ, ಅದನ್ನ ಒಲೆ ಮೇಲೆ ಕಾಸಕ್ಕಿಟ್ಟಿರ್ತಾರೆ, ಅದಕ್ಕೆ ಹಾಲಿನ ಮಡಿಕೆಗೆ ವಿಭೂತಿ ಹಚ್ತಾರೆ ಯಾಕ ಅಂತ ಅವರು ಒಂದು ಹೋಲಿಕೆ ಉದಾಹರಣೆ ತಗೊಂಡಿದ್ರು. ಅವರು ಏನದಕ್ಕೆ ಉತ್ತರ ಕೊಟ್ಟಿದ್ರು ಅಂದ್ರೆ, ಇದರಲ್ಲಿ ಕ್ಷೀರ ತುಂಬಿದೆ ಅಂತ. ಅಂದ್ರೆ ಹಾಲಿನ ಮಡಿಕೆಗೆ ವಿಭೂತಿ ಹಚ್ಚುವುದರ ಸಂಕೇತ, ಯಾವುದರ ಸಂಕೇತ ಅದು ಅಂದ್ರೆ, ಆ ಹಾಲಿನ ಮಡಿಕೆಯಲ್ಲಿ ಕ್ಷೀರ ತುಂಬಿದೆ ಅನ್ನೋ ಕಾರಣಕ್ಕಾಗಿ ಅದರ ಸಂಕೇತವಾಗಿ ಅದಕ್ಕೆ ನಾವು ವಿಭೂತಿ ಹಚ್ತೀವಿ. ಸರಿ, ಮತ್ತೆ ನಾವ್ಯಾಕೆ ಮನುಷ್ಯರ್ಯಾಕೆ ನೊಸಲಿಗೆ ವಿಭೂತಿ ಹಚ್ಚಬೇಕು? ನನ್ನಲ್ಲಿ ಜ್ಞಾನ ತುಂಬಿದೆ, ಇಷ್ಟು ಹೇಳಿದ್ರು ಅವರು. ಅದು ಓದಿದೆ ನಾನು. ಒಂದು ಸ್ವಲ್ಪ ನನಗೆ ಯೋಚನೆ ಬಂತು, ಭಾಳ ಯೋಚನೆ ಮಾಡ್ತಾ ಇದ್ದೆ. ಏನಂದ್ರೆ, ಸರಿ, ಬಸವಣ್ಣ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಾನು ಅನ್ನೋದು ಅಹಂಕಾರ, ಇವೆಲ್ಲ ನಾವು ಬಿಡ್ಬೇಕಂತ ಹಿಂಗೆಲ್ಲ ಹೇಳಿದ.
ಇದು ವಿಭೂತಿ ಹಚ್ಕೊಂತೀವಲ್ಲ, ಮತ್ತೆ ಇದು ಜ್ಞಾನದ ಸಂಕೇತ ಅಂತ ಇವ್ರು ಹೇಳಿದ್ರು. ಹಂಗಾದ್ರೆ ನಾನು ಜ್ಞಾನವಂತ ಅಂತ ಬಹಿರಂಗವಾಗಿ ನನ್ನನ್ನೇ ನಾನು ಪ್ರತಿಬಿಂಬಿಸ್ಕೊಂಡು ಓಡಾಡ್ದಂಗೆ ಇದು ಎಷ್ಟು ಸರಿ ಇದು ಅಂತ ನಾನು ಪ್ರಶ್ನೆ ಮಾಡಿದೆ. ಸ್ವಾಮಿಗಳು ವಿಭೂತಿಯ ಬಗ್ಗೆ ಹೇಳಿದ ಅರ್ಥ ಸರಿ ತಪ್ಪು ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ. ಅದು ನಾನು ಪೂರಾ ಇದು ನಿಜ ಅಂತ ತಿಳ್ಕೊಂಡೆ. ನಾನು ನಿಜ ಅಂತ ತಿಳ್ಕೊಂಡು ನಾನೇನ್ ಮಾಡಿದೆ, ನಾನು ನನ್ನ ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡ್ರೆ ನನ್ನನ್ನೇ ನಾನು ಜ್ಞಾನವಂತ ಅಂತ ಬಿಂಬಿಸ್ಕೊಂಡಂಗೆ. ನನಗಿಂತ ಅಹಂಕಾರ ನನಗೆ ಯಾಕೆ ಬೇಕು, ನಾನು ಜ್ಞಾನವಂತ ಅಂತ ಹೇಳ್ಕೊಳತ್ ನನಗೆ ಬೇಡ ಅಂತ ಹೇಳಿದೆ. ವಿಭೂತಿ ಹಚ್ಚೋದು ಬಿಟ್ಟೆ. ಇವು ನನ್ನ ವೈಯಕ್ತಿಕ. ಈ ರೀತಿ ಜನಗಳಿಗೆ ನಾವು ಜ್ಞಾನವನ್ನ ಹೆಚ್ಚು ವೃದ್ಧಿ ಮಾಡ್ತಾ ಹೋದ್ರೆ, ಯಾವುದೋ ಒಂದು ರೂಪದಲ್ಲಿ, ಅದು ಸಾಹಿತ್ಯದ ರೂಪದಲ್ಲಿರಲಿ, ವಚನದ ರೂಪದಲ್ಲಿರಲಿ, ವಿಜ್ಞಾನದ ರೂಪದಲ್ಲಿರಲಿ, ನಾವು ಮಾಡ್ತಾ ಹೋದ್ರೆ ಅವ್ರಿಗೇನಾಗ್ತದೆ, ಸಹಜವಾಗಿ ತಾವೇ ತಮ್ಮಲ್ಲಿರುವ ಮೌಢ್ಯ ವಿಚಾರಗಳನ್ನ ತಾವೇ ಕೈ ಬಿಡ್ತಾರ ಅವರು. ಆ ಕಾರಣಕ್ಕಾಗಿ ಯಾವುದು ಇವು ಬಲವಂತವಾಗಿ ಹೇರ್ತಕ್ಕಂಥವಲ್ಲ. ಆಮೇಲೆ ಇವುಗಳನ್ನ ತಾತ್ವಿಕ ವಿಷಯಗಳಾಗಿ ತಗೊಂಡು ಅವುಗಳನ್ನ ಬಹಳ ಆರೋಗ್ಯಕರ ಮನಸ್ಸಿನಿಂದ ನಾವು ವಿಮರ್ಶೆ ಮಾಡೋದನ್ನು ಕಲಿಬೇಕೆ ವಿನಃ ತಕ್ಷಣ ಒಂದು ಪಕ್ಷಪಾತ ಅಂತ ವಹಿಸಿ ಈಗ ನಾಗಪೂಜೆ ಮಾಡಬೇಡ್ರಿ, ಲಿಂಗಾಯತ ಧರ್ಮದಲ್ಲಿ ಗಣೇಶನ ಪೂಜೆಗೆ ಅವಕಾಶ ಇಲ್ಲ. ಹೌದು, ಗಣಪತಿ ಅಲ್ಲ, ನೀವು ಇಷ್ಟಲಿಂಗದ ಮುಖಾಂತರ ಶಿವನನ್ನು ಬಿಟ್ಟು ಬೇರೆ ಯಾವ ದೈವಗಳ ಪೂಜೆಗೂ ಶರಣ ತತ್ವದಲ್ಲಿ ಅವಕಾಶ ಇಲ್ಲ. ಇದು ನಿಜ, 100% ನಿಜ. ಇದು ನಾನು ಮರ ಪೂಜೆ ಮಾಡಿದೆ, ಮಣ್ಣು ಪೂಜೆ ಮಾಡಿದೆ, ನಾಗಪ್ಪನ ಹುತ್ತ ಪೂಜೆ ಮಾಡಿದೆ, ಹಾಲೆರೆದೆ, ಇನ್ನೊಂದು ಗಣಪತಿ ಪೂಜೆ ಮಾಡಿದೆ, ಇನ್ನೊಂದು ಗೌರಿ ಪೂಜೆ ಮಾಡಿದೆ, ಮನೆಗೆ ಹೆಂಡತಿ ಒಂದು ದೇವ್ರು, ಗಂಡೊಂದು ದೇವ್ರು, ಇಂಥವೆಲ್ಲ ಮಾಡಕ ಲಿಂಗಾಯತ ಧರ್ಮದಲ್ಲಿ ನೀವು 100% ವಚನಗಳನ್ನೇ ನೀವು ಅನುಸರಿಸಿ ನಡೀತೀರಿ ಅನ್ನೋದಾದ್ರೆ ಇದಕ್ಕೆ ಅವಕಾಶ ಇಲ್ಲ. ಇದ್ರ ಬಗ್ಗೆ ನೀವು ಕೆಂಡ ಕಾರ್ತೀರಿ ಅಂದ್ರೆ ವಚನಕಾರರ ಮೇಲೆ ಕೆಂಡ ಕಾರಬೇಕಷ್ಟೇ, ಪ್ರವಚನಕಾರರ ಮೇಲೆ ಕೆಂಡ ಕಾರಂಗಿಲ್ಲ. ವಚನಗಳಲ್ಲಿ ಹಂಗಿದಾವೆ, ಹೌದಾ? ನೀವು ಇದರಲ್ಲಿ ಕೆಲವರು ನಾವು ಒಪ್ತೀವಿ, ಕೆಲವು ಒಪ್ಪಲ್ಲ. ಆದ್ರೆ ನಿಮ್ ಸ್ವಾತಂತ್ರ್ಯ ಅದು. ಇದಕ್ಕೆ ಯಾರು ಇದಕ್ಕೊಂದು ಧರ್ಮ ಸಂವಿಧಾನ ಅಂತ ಏನು ಯಾರು ಮಾಡಿಲ್ಲ, ಹೌದಾ? ನಮ್ಮ ಇಚ್ಛೆಗೆ ಅನುಗುಣವಾಗಿ ನಮ್ಮ ನಾವು ಎಷ್ಟು ನಮಗೆ ಸಾಧ್ಯವೋ, ಅಂದ್ರೆ ಒಂದು ಧರ್ಮ, ಒಂದು ಬದುಕನ್ನ ನಾವು ಒಂದು ರೀತಿ ನೀತಿಯಲ್ಲಿ, ಒಂದು ಆಚಾರ ವಿಚಾರದ ಪ್ರಕಾರ ನಾನು ಎಷ್ಟರ ಮಟ್ಟಿಗೆ ಬೆಳೆಸ್ಕೋಬೇಕು ಅನ್ನೋದು ಅದು ನನಗೆ ಬಿಟ್ಟದ್ದು. ಹೌದಾ? ನನಗೆ ಬಿಟ್ಟದ್ದಂದ್ರೆ ನನ್ನ ಜ್ಞಾನ, ನನ್ನ ಮತಿ, ನನ್ನ ತಿಳುವಳಿಕೆ, ಮತ್ತು ನಾನು ಯಾರನ್ನ ಗುರು ಅಂತ, ಸ್ವಾಮಿ ಅಂತ ನಂಬಿರ್ತೀನೋ ಅವರು, ಮತ್ತು ಯಾವುದನ್ನ ನಾನು ಧರ್ಮಗ್ರಂಥ ಅಂತ ತಗೊಂಡಿರ್ತೀನೋ ಅದು. ಈ ಮೂರರ ಸಂಬಂಧ. ಇದನ್ನ ನಾನು 100% ನನಗೆ ಪಾಲನೆ ಮಾಡಕ್ ಸಾಧ್ಯವಿದ್ರೆ ನಾನು ಮಾಡ್ತೀನಿ, ಪಾಲನೆ ಮಾಡಕ್ ಆಗ್ಲಿದ್ರೆ ಬಿಟ್ಟು ಬಿಡ್ತೀನಿ. ಆದ್ರೆ ನಾನು ಬಿಟ್ಟದ್ರಿಂದ ಬೇರೆ ಯಾರಿಗಾದ್ರೂ ಸಾಮಾಜಿಕವಾಗಿದ್ರಿಂದ ಅಪಾಯ ಆಗ್ತಾ ಇದೆಯಾ, ಇದು ಪ್ರಶ್ನೆ. ನನ್ನ ಧಾರ್ಮಿಕ ಬದುಕು ನನ್ನ ವೈಯಕ್ತಿಕವೇ ವಿನಃ ಅದು ಸಾಮಾಜಿಕ ಅಲ್ಲ. ಈಗ ನಾನು ಪೂಜೆ ಮಾಡಿ, ಶಿವನ ಪೂಜೆ ಮಾಡಿಬಿಟ್ಟು ವಿಭೂತಿನ ಹಚ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಯಾವಾಗಲೂ ನಾನು ಸಾಯಂಕಾಲ ಹೋಗಿ ನಾನು ಮಾಂಸ ತಿಂದೆ, ಮದ್ಯ ಕುಡಿದೆ ಅಂತ ತಿಳ್ಕೊಳ್ಳಿ, ಮಾತು ಹೇಳೋದು. ಈಗೇನಾಯ್ತು, ನನ್ನಿಂದ ಆಚಾರ ಭಂಗ ಆಯ್ತು. ಆದ್ರೆ ನನ್ನ ಆಚಾರ ಭಂಗದಿಂದ ಬೇರೆ ಯಾರಿಗಾದ್ರೂ ತೊಂದರೆ ಆಯ್ತಾ? ಬೇರೆ ಯಾರಿಗಾದ್ರೂ ತೊಂದರೆ ಇಲ್ಲ. ಹಾಗಾಗಿ ಇದನ್ನ ಕಾನೂನಿನ ಚೌಕಟ್ಟಿನೊಳಗೆ ಇದನ್ನ ನಾವು ನಿಷ್ಕರ್ಷೆ ಮಾಡಕ್ಕಾಗಲ್ಲ. ಅದ್ರ ಏನಿದ್ರು ಧಾರ್ಮಿಕ ಸಂವಿಧಾನದೊಳಗ, ಧಾರ್ಮಿಕ ಚೌಕಟ್ಟಿನೊಳಗೆ ಅದಕ್ಕೆ ವಿಮರ್ಶೆ ಮಾಡ್ಬೇಕು. ಅಲ್ಲಿ ನಾನು ನಿಂದನೆ ಒಳಗಾಗ್ಬೋದು. ಈಗ ನಾನೊಬ್ಬ ಲಿಂಗಾಯತನಾಗಿ ನಾನು ವಿಭೂತಿಯನ್ನ ಧರಿಸಿ ಶಿವನನ್ನ ಪೂಜೆ ಮಾಡಿ ನಾನು ನಂಬಿದ ಧರ್ಮ ಸ್ಕ್ರಿಪ್ಟ್ ಏನಿದೆ, ಒಂದು ರಿಲಿಜಿಯನ್ ಸ್ಕ್ರಿಪ್ಟ್, ಆ ರಿಲಿಜಿಯನ್ ಸ್ಕ್ರಿಪ್ಟಿಗೆ, ಅದರ ರೂಲ್ಸ್ಗೆ, ಅದರ ರೈಟ್ಸ್ ಏನೇನು ಇದಾವ ಅದನ್ನ ಅನುಸರಿಸಿ ನಡೀತಕ್ಕಂಥದ್ದು ಬಿಡ್ತಕ್ಕಂಥದ್ದು ನನಗೆ ಬಿಟ್ಟಿದ್ದು. ನಾನು ಅದನ್ನು ಉಲ್ಲಂಘಿಸಿ ನಡೆದ್ರೆ ನಾನೊಬ್ಬ ದುರಾಚಾರಿ ಆಗ್ತೀನಿ. ದುರಾಚಾರಿ ಅಂತ ನನಗೆ ಬೈಯುವವರು ಯಾರು? ಈ ನನ್ನ ಧರ್ಮದವ್ರೆ ಅಲ್ವಾ? ನೀನೊಬ್ಬ ದುರಾಚಾರಿ, ನೀನೇನು ನನಗೆ ಹೇಳಕ್ ಬಂದಿದ್ದೆ ಅಂತ ಹೇಳ್ತಾರೆ ಅವರು. ಆದ್ರೆ ಕಾನೂನಿನ ಅಡಿಯಲ್ಲಿ ನಾನು ಮಾಂಸ ತಿನ್ನಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ನಾನು ಮದ್ಯ ಸೇವಿಸಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತೀವಿ. ಅಂದ್ರೆ ಕಾನೂನಾತ್ಮಕ ಚೌಕಟ್ಟು ಯಾವುದು, ಧಾರ್ಮಿಕ ಚೌಕಟ್ಟು ಯಾವುದು, ಇದನ್ನ ಮರೆತು ಬಿಡ್ತೀವಿ ನಾವು. ಈಗ ಅಸ್ಪೃಶ್ಯತೆಯ ವಿಚಾರಣೆ ತಗೊಳ್ಳಿ, ಇದ್ರ ಬಗ್ಗೆ ಇದೇ ತರದ ಪ್ರಶ್ನೆ ಇರೋದು. ಅಸ್ಪೃಶ್ಯತೆ ಹೆಂಗಂದ್ರೆ ಇದು ಲೀಗಲ್ ಕ್ವಶನ್. ಅಂದ್ರೆ ಒಬ್ಬ ವ್ಯಕ್ತಿ ಸಾಮಾಜಿಕ ಜೀವನದಲ್ಲಿ ಬಹಿರಂಗ ಸಾಮಾಜಿಕ ಸ್ಥಳಗಳಲ್ಲಿ, ಪಬ್ಲಿಕ್ ಪ್ಲೇಸಸ್ನಲ್ಲಿ, ಅದು ದೇವಾಲಯ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹೋಟೆಲ್ ಇರ್ಬೋದು, ಅಂಗಡಿ ಇರ್ಬೋದು,
ಆ ಬೀದಿ ಇರ್ಬೋದು, ಇನ್ನೊಂದು ಒಟ್ಟು ಪಬ್ಲಿಕ್ ಪ್ಲೇಸ್ ಅಂತ ನಾವೇನು ಎಲ್ಲರಿಗೂ ಸೇರಿರ್ತಕ್ಕಂಥ ಸಾರ್ವಜನಿಕ ಸ್ಥಳಗಳು ಏನಿರ್ತಾವಲ್ಲ ಅಲ್ಲಿ ನಾನು ಇನ್ನೊಬ್ಬರ ಒಂದಿಗೆ ನಾನು ಏನಾದರೂ ಅಸ್ಪೃಶ್ಯತೆಯನ್ನು ಆಚರಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧವಾಗ್ತದೆ. ಅವಾಗ ನನಗೆ ಶಿಕ್ಷೆ ಆಗ್ತದೆ. ನಾನು ಯಾರನ್ನಾದರೂ ಅವಾಚ್ಯವಾಗಿ ಬೈದರೆ, ಜಾತಿ ನಿಂದನೆ ಮಾಡಿದರೆ ನನ್ನ ಮೇಲೆ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದಲ್ಲಿ ನನಗೆ ಶಿಕ್ಷೆ ಆಗ್ತದೆ. ಸರಿ, ಆದ್ರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬರೀ ಇಷ್ಟಕ್ಕೆ ಸೀಮಿತವಾದ ವಿಚಾರ ಅಲ್ಲ. ಅದು ನನ್ನೊಳಗೆ ಅಂತರಂಗದೊಳಗೆ ಅಸ್ಪೃಶ್ಯತೆ ಇರ್ತೈತಿ. ಪಕ್ಕಕ್ಕೆ ಯಾರೋ ಒಬ್ಬನ ನನ್ನ ಮನೆಗೆ ಬಂದಿರ್ತಾನಪ್ಪ, ಅವನ ಮಗಳಿಗೆ ನಾನು ಕೂತ್ಕೊಂಡು ಅವನ ಜೊತೆಗೆ ನಾನು ಪ್ರೀತಿಯಿಂದ ಮಾತಾಡಿ, ನಾನು ಅವರು ಜೊತೆಗೆ ಒಂದು ಇಬ್ಬರು ಸಮಾನವಾದ ನನ್ನ ಮನೆಯೊಳಗಿನ ಕಪ್ಪಿನಲ್ಲೇ ನಾವು ತಾಟಿನಲ್ಲೇ ಊಟ ಮಾಡಿ ಕಪ್ಪಿನಲ್ಲೇ ಚಹಾ ಕೊಡೋದು, ಅವನ ತಟ್ಟೆಯನ್ನ ನಾನೇ ತೊಳೆದು ಅಥವಾ ನಮ್ಮ ಮನೆಯವರೇ ತೊಳೆದು ಅಥವಾ ನನ್ನ ತಟ್ಟೆ ಹೆಂಗ್ ನಮ್ಮ ಮನೆ ತೊಳಿತಾರೆ ಹಂಗೆ ಸಮಾನವಾಗಿ ಒಟ್ಟು ಅವನನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅದು ನನ್ನ ಮನೆಯ ಮತ್ತು ನನ್ನ ಅಂತರಂಗದ ವಿಚಾರವಾಗಿರುತ್ತೆ. ಹೌದಾ? ಇಲ್ಲಿ ಕಾನೂನು ಪ್ರವೇಶ ಮಾಡಲ್ಲ. ಕಾನೂನು ಮುಖಾಂತರ ನನ್ನ ಅಂತರಂಗದ ಅಸ್ಪೃಶ್ಯತೆಯ ಭಾವನೆಗಳೇನಿರ್ತಾವಲ್ಲ ಅವುಗಳಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಕಾನೂನಿಗಾಗಲ್ಲ. ಮತ್ತೆ ಏನಾಗಬೇಕು? ನನ್ನಲ್ಲಿ ಜ್ಞಾನವಂತಿಕೆ ಉಂಟಾಗಬೇಕು, ನನಗೆ ನೀತಿ ಬರಬೇಕು. ಸಕಲ ಎಲ್ಲ ಜೀವಿಗಳನ್ನ ದಯೆಯಿಂದ ಕಾಣಬೇಕು, ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದು, ಎಲ್ಲರೂ ಒಂದೇ ಅಂತ ಕಾಣತಕ್ಕಂಥದ್ದು. ಭಕ್ತರ ಸಮಾನ ನೋಡಿ ಇಲ್ಲಿದೆ. ಈ ಮಾತು ಇಲ್ಲಿ ತಗೊಳಕ್ ಆಗಲ್ ಬಿಡ್ರಿ, ಯಾಕಂದ್ರೆ ನಮ್ಮ ಜೊತೆಗೆ ಭಕ್ತರು ಇರ್ತಾರೆ, ಭವಿಗಳು ಇರ್ತಾರೆ. ಶರಣರ ಕಾನ್ಸೆಪ್ಟ್ನಾಗ ಹೇಳೋದಾದ್ರೆ, ಈಗ ನನ್ನ ಮನೆಗೆ ಬೇರೆ ಯಾವುದೋ ಜಾತಿಯವ್ರು ಬರ್ತಾರೆ, ಯಾವುದೋ ಧರ್ಮ ಸಂಸ್ಕೃತಿಯವ್ರು ಬರ್ತಾರೆ, ಅವರು ನಾವು ಭಕ್ತರು ಅಂತ ಮಾತಾಡ್ಕೊಳಕ್ ಆಗಲ್ಲ. ನಮ್ಮ ಪರಿಭಾಷೆಯಲ್ಲಿ ಭಕ್ತರು ಅಂತ ನಾವು ಮಾತಾಡ್ಕೊಳಕ್ ಆಗಲ್ಲ. ಅವನು ನನಗೆ ಭವಿನೇ ಶರಣ ತತ್ವದಲ್ಲಿ. ಆದ್ರೆ ಹಂಗಂತ ಹೇಳಿ ಶರಣರು ಭವಿ ಭಕ್ತ ಸಮಾನವಾಗಿ ನಡಿಬೇಡ್ರಿ ಅಂತ ಹೇಳಿದ್ರಂತೆ ಹಂಗ್ ಮಾಡಿದ್ರೆ ಅದು ಅಸ್ಪೃಶ್ಯತೆ ಆಗತ್ತೆ. ಹೌದಾ? ಆದ್ರೆ ಹಂಗ ಬಂದಾಗ ನಾನು ಅವನನ್ನ ಸರಿಸಮಾನವಾಗಿ ಪ್ರೀತಿಯಿಂದ ಕಳಿಸ್ತಕ್ಕಂಥದ್ದು ಏನೈತಲ್ಲ ಅದು ನನ್ನ ಖಾಸಗಿ ವಿಚಾರ. ಅದು ಅದರಲ್ಲಿ ಹೆಚ್ಚಾಗಿ ನನ್ನ ಅಂತರಂಗಕ್ಕೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಕಾನೂನು ಪ್ರವೇಶ ಮಾಡಲ್ಲ. ಇಲ್ಲಿ ಏನಿದ್ರು ನನ್ನ ನೈತಿಕ ತಿಳುವಳಿಕೆ ನನಗೆ ಕೆಲಸ ಮಾಡಬೇಕು. ಅವನು ಕೂಡ ನನ್ನಂತೆ ಒಬ್ಬ ಮನುಷ್ಯ. ನಾನು ಇವತ್ತಿನ ಕಾಲದಲ್ಲಿ ನಾನು ಅವನನ್ನ ಸಮಾನವಾಗಿ ಕಾಣಬೇಕು, ಪ್ರೀತಿ ಗೌರವದಿಂದ ಕಾಣಂಗಿದ್ರೆ ಅದನ್ನ ಒಳಗೆ ಬಾರಪ್ಪ ಅಂತ ಹೇಳ್ಬೇಕು. ಇಲ್ಲ ಬರಬಾರ್ದು, ಅಲ್ಲೇ ಹೊರಗಡೆ ನಿಲ್ಸಿ ಹೊರಗೆ ಮಾತಾಡಿ ಕಳಿಸ್ಬಿಡ್ಬೇಕು. ಅವ್ರಿಗೆ ಅವಮಾನ ಮಾಡಬಾರ್ದು, ಅವ್ರಿಗೆ ನೋವು ಮಾಡಬಾರ್ದು, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಬರುವಂತೆ ನಾವು ಮಾಡಬಾರ್ದು. ಅದರಿಂದ ಇಂಥವೆಲ್ಲ ಕೆಲವು ಧರ್ಮ ಸೂಕ್ಷ್ಮಗಳು ಮತ್ತು ನಮ್ಮ ನಡವಳಿಕೆಯ ಸೂಕ್ಷ್ಮಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಇವೆ. ಅವುಗಳನ್ನ ತಪ್ಪಾರ್ಥ ಮಾಡಿ ಇದು ಸನಾತನ ಧರ್ಮಕ್ಕೆ ಇವರು ಇದನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತೇಳಿ ತಪ್ಪರ್ಥ ಕಟ್ಟಬಾರ್ದು. ಇಂಥವು ಇವರು ಕಾಡಸಿದ್ದೇಶ್ವರ ಸ್ವಾಮಿಗಳ ಮಾತಿನಲ್ಲಿ ಬಂದಿದ್ದಾವೆ. ಹೆಂಗಂದ್ರೆ ಈಗ ಅವ್ರು ಗಣಪತಿ ಪೂಜೆ ಮಾಡ್ಬೇಡ್ರಿ ಅಂತಾರೆ, ದೇವ್ರ ಗುರುಗಳಿಗೆ ಅದೆಲ್ಲ ನಿಜ. ವಚನ ಸಾಹಿತ್ಯದಲ್ಲಿ ನೀವು ಭವಿಶೈವ ಸ್ಥಾವರ ಲಿಂಗ ಅದನ್ನ ಪೂಜೆ ಮಾಡಬೇಡ್ರಿ, ನೀವು ಶೈವ ಕ್ಷೇತ್ರಗಳಿಗೆ ಹೋಗ್ಬೇಡ್ರಿ, ಇಂಥವೆಲ್ಲ ನಿರಾಕರಣೆಗಳು ವಚನಗಳಲ್ಲಿ ಇದಾವೆ. ಅದನ್ನ ಒಪ್ಪೋದು ಬಿಡದ ಅವ್ರಿಗೆ ಬಿಟ್ಟಿದ್ದದು. ಆದ್ರೆ ಅದನ್ನ ಒಬ್ಬ ಪ್ರವಚನಕಾರ ಯಾರಾದ್ರೂ ಅವರು ಸ್ವಾಮಿಗಳೇ ಇರಲಿ ಅಥವಾ ಇನ್ನೊಬ್ರು ಯಾರ ಮೇಷ್ಟ್ರೆ ಅಥವಾ ಒಬ್ಬ ವಿದ್ವಾಂಸನೇ ಇರಲಿ ಅವನು ಬಂದು ಮಾತಾಡಿದ ಅಂದ್ರೆ ಅವನನ್ನ ಇವನೊಬ್ಬ ಧರ್ಮದ್ರೋಹಿ ಅಂತ ಪ್ರತಿಬಿಂಬಿಸೋದೈತಲ್ಲ, ಇವರು ಬೇಕಂತ ಇಂಟೆನ್ಷನಲಿ ಮಾತಾಡ್ತಾ ಇದಾರೆ ಅಂತ ಅರ್ಥ ಆಗ್ತದೆ. ಅದರಿಂದ ಇವ್ರ ಮಾತು ಕಾಡಸಿದ್ದೇಶ್ವರರು ಈ ಬಗ್ಗೆ ಮಾತಾಡಿರೋ ಮಾತು, ಗಣಪನ ಪೂಜೆ, ದೇವ್ರ ಗುಡಿಗಳಿಗೆ ಹೋಗ್ಬೇಡ್ರಿ ಇತ್ಯಾದಿ ಮಾತುಗಳು ಏನದವಲ್ಲ ಇದ್ರ ಬಗ್ಗೆ ಅವರು ಮಿಸ್ಪ್ರೆಸೆಂಟ್ ಮಾಡ್ತಾ ಇದಾರಂತ. ಇವರ ಐಡಿಯಾಗಳನ್ನ ಇವರ ವಿಚಾರಗಳನ್ನ ಮಿಸ್ಪ್ರೆಸೆಂಟ್ ಮಾಡ್ತಾ ಇದಾರೆ ಅಂತ ಅರ್ಥ. ಅದರಿಂದ ಹಂಗೆ ಮಿಸ್ಪ್ರೆಸೆಂಟ್ ಮಾಡಬಾರ್ದು. ಅವರು ಕೂಡ ಪ್ರಜ್ಞಾವಂತರ. ಆಗ್ಲೇ ಹೇಳಿದ್ನಲ್ಲ, ಅವರು ಅನೇಕ ನಾನು ಒಂದು 7-8 ವಿಡಿಯೋಗಳು 8-10 ವಿಡಿಯೋ ಕೇಳಿದ್ದೀನಿ ಇತ್ತೀಚೆಗೆ. ಅವರು ದೊಡ್ಡ ಪ್ರಬುದ್ಧರಿದ್ದಾರೆ, ಅವರಿಗೆ ಸಾಕಷ್ಟು ವಿಚಾರ ಇದೆ, ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವ್ರ ಬಗ್ಗೆ ನನಗೆ ಬೇಜಾರಾಗೋದು ಇವೆರಡು. ಒಂದು, ಅವರ ಟೀಕೆಗಳು ಮೌಲ್ಯಯುತವಾದ ಟೀಕೆಗಳೇ ಬಹಳಷ್ಟು. ಇವನ್ ಬಿಟ್ಟು ಈಗ ಏನ್ ಹೇಳಿದ್ನಲ್ಲ ಇವನ್ ಬಿಟ್ಟು ಆ ಮೌಲ್ಯಯುತವಾದ ಟೀಕೆಗಳು ಅವರ ಎರಡೇ ಅವಾಚ್ಯ ಮಾತುಗಳಿಂದ ಅವು ಮೌಲ್ಯವನ್ನ ಕಳ್ಕೊಂಡ್ವು. ಇದು ಒಂದು ವಿಷಾದದ ಸಂಗತಿ. ಇದು ಬೇಜಾರು ಬರ್ತಕ್ಕಂಥದ್ದು. ಇಂಥವ್ರು ಮಾತಾಡಬಾರ್ದು. ಅವರು ಪಬ್ಲಿಕ್ ಆಗಿ ತಮ್ಮ ತಪ್ಪನ್ನು ಅವ್ರು ಒಪ್ಪಿಗೆಬೇಕು. ಹಿ ಮಸ್ಟ್ ಅಡ್ಮಿಟ್ ಇಸ್ ಫಾಲ್ಟ್. ಇನ್ನೊಬ್ಬರಿಗೆ ನಾನು ಆ ರೀತಿ ಮಾತಾಡಬಾರ್ದು ಅನ್ನೋದು ಅವ್ರಿಗೆ ಬರಬೇಕದು. ಇನ್ನು ಎರಡನೇದು, ಅವ್ರು ಈ ರೀತಿ ಏನು ಈ ಬಸವಣ್ಣನವರ ತತ್ವವನ್ನು ಆಧರಿಸಿ ಮಾತಾಡ್ತಕ್ಕಂಥ ಮಾತುಗಳಿದಾವಲ್ಲ, ಸ್ಥಾವರಲಿಂಗ ನಿರಾಕರಣೆ, ದೇವಾಲಯ ನಿರಾಕರಣೆ,
ಅಥವಾ ಗಣಪತಿ ಪೂಜೆ ಇನ್ನೊಂದು ಮತ್ತೊಂದು, ಇವನ್ನ ಯಾರಾದರೂ ಸ್ವಾಮಿಗಳೇ ಮಾತಾಡಲಿ ಅಥವಾ ಮತ್ತೊಬ್ಬ ಬುದ್ಧಿಜೀವಿಯೇ ಮಾತಾಡಲಿ, ಅವು ಅಕಾರ್ಡಿಂಗ್ ಟು ವಚನ ಫಿಲಾಸಫಿ ದಟ್ ಈಸ್ ರೈಟ್. ಹಾಗಾಗಿ ಇವರು ತಕರಾರು ಎತ್ತಂಗಿದ್ರೆ ವಚನಕಾರರ ಮೇಲೇನೆ ಎತ್ತಬೇಕು. ವಚನಕಾರರು ಹಿಂಗೆ ಹೇಳಿದಾರ, ಆದ್ರೆ ಇದು ನಮ್ಗೆ ಒಪ್ತಕ್ಕದ್ದಲ್ಲ ಅಂತ ಮಾತಾಡ್ಲಿ ಅವ್ರು. ಬೇಕಾದ್ರೆ ವಚನಕಾರರು ಹಿಂಗೆ ಹೇಳಿರೋದು ಒಪ್ತಕ್ಕದ್ದಲ್ಲ ಅಂತ ಮಾತಾಡ್ಲಿ, ಅದು ಸರಿ. ಆದ್ರೆ ಅವರು ಮಾತಾಡಿದವರ ಮೇಲೆ ಅಂದ್ರೆ ಪ್ರವಚನಕಾರರ ಮೇಲೇನೆ ಅವರು ಕೆಂಡ ಕಾರಿದ್ರೆ ಅದು ಅವ್ರ ತಪ್ಪು, ಅವರು ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕಾಗ್ತದೆ. ನೋಡಿ, ಇಂಥ ಸನ್ನಿವೇಶದಲ್ಲಿ ಈ ಅವ್ರಿನ್ನೂ ಸರ್ಕಾರ ಇನ್ನು ಏನೇನೋ ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡಿದರೆ ಅವು ನಮಗೆ ಸಂಬಂಧ ಇರದೇ ಇರತಕ್ಕಂಥ ಮಾತು. ಒಂದು ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳುವುದಾದರೆ, ಧರ್ಮವು ರಾಜಕೀಯಗೊಂಡರೆ ಇಂಥ ಒಂದು ವಿಷಮ ವಾತಾವರಣ ನಿರ್ಮಾಣ ಆಗ್ತದೆ. ಆದ್ರೆ ರಾಜಕಾರಣ ಇಂಥ ಧರ್ಮ ಅಲ್ಲ, ಅಂದ್ರೆ ಜಾತಿ ಮತ ಪಂಥ ಈ ಧರ್ಮ ಅಲ್ಲ. ನಿಜವಾದ ಧರ್ಮ ಅಧ್ಯಾತ್ಮ, ಸತ್ಯ, ಅಂತರಂಗ ಬಹಿರಂಗ ಶುದ್ಧಿ, ನಡೆ ನುಡಿ ಒಂದಾಗಿರಬೇಕು. ಇಂಥವೇನದವಲ್ಲ, ಕೆಲವು ಬಸವಣ್ಣನವರ ಶರಣತತ್ವದ ಮೌಲ್ಯಯುತವಾದ ಮಾತುಗಳು, ನಮ್ಮ ನೀತಿಗೆ ಸಂಬಂಧಪಟ್ಟಂತ ಮಾತುಗಳು, ಸತ್ಯ, ಪ್ರಾಮಾಣಿಕತೆ, ಕಾಯಕ, ಇಂಥ ಮಾತುಗಳು ಏನದವಲ್ಲ, ಈ ಥರದ ಧರ್ಮ ತತ್ವಗಳು ಒಂದು ಸರ್ಕಾರದ ನಡವಳಿಕೆಗೆ ತಳಹದಿಯಾದರೆ ಅತ್ಯುತ್ತಮವಾದ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಒಬ್ಬ ರಾಜಕಾರಣಿ ಒಬ್ಬ ಒಳ್ಳೆಯ ರಾಜಕಾರಣಿ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಒಬ್ಬ ವ್ಯಕ್ತಿ ಅತ್ಯುತ್ತಮ ಒಳ್ಳೆಯ ಪ್ರಜೆ ಅಂತ ಅನಿಸ್ಕೊಳ್ಳಿಕ್ಕೆ, ಬಹಳ ಸಾತ್ವಿಕವಂತ ಅವನು ಅಂತ ಅನಿಸ್ಕೊಳ್ಳಿಕ್ಕೆ, ಸಭ್ಯವಂತ ಅಂತ ಅನಿಸ್ಕೊಳ್ಳಿಕ್ಕೆ, ಧರ್ಮವಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅಂದ್ರೆ ರಾಜಕಾರಣ ಅನ್ನೋದು ಈ ರೀತಿಯ ಧರ್ಮೀಕರಣಕ್ಕೆ ಒಳಗಾಗಬೇಕದು. ಅಂದ್ರೆ ಸತ್ಯ, ಶುದ್ಧ, ನೀತಿ, ನಡವಳಿಕೆ ಏನದವಲ್ಲ, ಇವೆಲ್ಲ ನೈತಿಕ ತತ್ವಗಳು. ಈ ನೈತಿಕ ತತ್ವಗಳನ್ನ ಒಂದು ರಾಜಕಾರಣ ತಾನು ಅಳವಡಿಸಿಕೊಂಡ್ರೆ ಅದರಿಂದ ಉತ್ತಮವಾದ ಆಡಳಿತ ಬರ್ಲಿಕ್ಕೆ ಸಾಧ್ಯವಿದೆ. ಒಬ್ಬ ಅಧಿಕಾರಿ ಭ್ರಷ್ಟ ಆಗಲ್ಲ, ಒಬ್ಬ ರಾಜಕಾರಣಿ ಭ್ರಷ್ಟ ಆಗಲ್ಲ. ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳು, ಪ್ರಾಮಾಣಿಕ ರಾಜಕಾರಣಿಗಳು ಈ ದೇಶಕ್ಕೆ ಬಂದ್ರೆ ನಮ್ಮಲ್ಲಿ 30% ಇವತ್ತು ನಾವೇನ್ ಟ್ಯಾಕ್ಸ್ ಕಟ್ತೀವಲ್ಲ ಅದ್ರ ದುಡ್ಡು ಸೇವ್ ಆಗ್ತದೆ. ಇವತ್ತು ಪಬ್ಲಿಕ್ ವರ್ಕ್ಸ್ ನಡೀತವೆ, ಸಾವಿರ ಕೋಟಿಗಳಲ್ಲಿ ಬಡ್ಜೆಟ್ಗಳು ಮಂಡನೆ ಮಾಡ್ತಾರೆ, ಲಕ್ಷ ಕೋಟಿಗಳಲ್ಲಿ ಬಡ್ಜೆಟ್ ಮಂಡನೆ ಮಾಡ್ತಾರೆ. ಒಂದೊಂದು ಕ್ಷೇತ್ರಕ್ಕೆ ಸಾವಿರ ಕೋಟಿಗಳು ಅನುದಾನ ಕೊಡ್ತಿರ್ತಾರೆ. ಅನುದಾನದಲ್ಲಿ ಅಂತಿಮವಾಗಿ ಬಂದು ಎಷ್ಟು ಖರ್ಚಾಗ್ತದೆ ಅಂತ ನೀವು ಲೆಕ್ಕ ತಗಂದ್ರೆ ಹೃದಯಾಘಾತ ಆಗ್ತದೆ ಅದನ್ನು ಕೇಳಿದ್ರೆ. 50% 1000 ಕೋಟಿಯಲ್ಲಿ 500 ಕೋಟಿ ಮಾತ್ರ ದುಡ್ಡು ಖರ್ಚಾಗ್ತದೆ, ಇನ್ನು 500 ಕೋಟಿ ಅದು ಮಧ್ಯೆ ಎಲ್ಲೆಲ್ಲೋ ಹೋಗ್ತದೆ. ಅದು ಸೋರಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗ್ತದೆ. ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ, ಭ್ರಷ್ಟ ವ್ಯವಸ್ಥೆ ಇರೋದ್ರಿಂದ ಹೋಗ್ತದೆ ಅದು. ಆದ್ರೆ ಅದೇ ಈ ರೀತಿ ತತ್ವಬದ್ಧ ಅಧಿಕಾರಿಗಳು, ತತ್ವಬದ್ಧ ರಾಜಕಾರಣಿಗಳು ಬಂದ್ರೆ ಆ ದುಡ್ಡೆಲ್ಲ ಸೇವ್ ಆಗ್ತದೆ. ಅದು ಇನ್ನೂ 30% ದುಡ್ಡು ನಮ್ಮ ಸಮಾಜದ ಎಲ್ಲ ಇವತ್ತೇನು PWD ವರ್ಕ್ಸ್ ಇರ್ಬೋದು, ಮತ್ತೊಂದು ಡಿಪಾರ್ಟ್ಮೆಂಟ್ ಕೆಲಸಗಳಿಗೆಲ್ಲ ಬಂದ್ರೆ 10 ಹಳ್ಳಿ ಉದ್ಧಾರ ಮಾಡೋದು ಇನ್ನೂ 15 ಹಳ್ಳಿ ಉದ್ಧಾರ ಆಗ್ತವೆ. ಇದು ರಾಜಕಾರಣಕ್ಕೆ ಬರ್ಬೇಕು. ರಾಜಕಾರಣಕ್ಕೆ ಈ ತರದ ಧರ್ಮ ತತ್ವಗಳ ತಳಹದಿ ಬೇಕಾಗಿದೆ. ಆದ್ರೆ ಇವ್ರು ನಮ್ಮಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸುಮ್ಮನೆ ಇವರೆಲ್ಲ ಸುಳ್ಳು ಹೇಳ ಸ್ವಾಮಿಗಳಿರ್ಬೋದು, ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಇರ್ಬೋದು, ಇವರು ಒಂದು ಹೊಂದಾಣಿಕೆ ಮಾಡಿಕೊಂಡು ಏನೇನೋ ಹೇಳ್ಕಂತ ಜನಗಳಿಗೆ ಮಾಡಿದ್ರೆ ಅದು ಮೋಸ ಆಗ್ತದೆ. ಅದು ಜನಗಳಿಗೆ ಮಾಡ್ತಕ್ಕಂಥ ಮೋಸ. ಬಸವಣ್ಣನನ್ನ ನಾವು ಸುಮ್ಮನೆ ಬಂಡವಾಳವಾಗಿ ಬಳಸ್ಕೊಂಡಂಗೆ ಆಗ್ತದೆ. ಅದರಿಂದ ಇವೆಲ್ಲ ತಪ್ಪು. ಇಂಥ ಪ್ರಶ್ನೆಗಳು, ಇಂಥ ಒಂದು ಗಂಭೀರ ಕಾಳಜಿ ಆ ಕಾಳಸಿದ್ದೇಶ್ವರ ಸ್ವಾಮಿಗಳ ಅವರ ಕ್ರಿಟಿಸಿಸಮ್ನ ಹಿಂದೆ ಇದೆ. ಆದ್ರಿಂದ ಅದನ್ನ ನಾವು ಒನ್ ಮಸ್ಟ್ ಶೋ ಹಿಸ್ ಕನ್ಸರ್ನ್ ಅಬೌಟ್ ದೀಸ್ ಥಿಂಗ್ಸ್ ಆಫ್ ಕಾಡಸಿದ್ದೇಶ್ವರ ಸ್ವಾಮಿ. ಆದ್ರೆ ಅದೇ ಹೊತ್ತಿನಲ್ಲೇ ನಾವು ಅವರ ಆ ಕೆಟ್ಟ ಅಸಭ್ಯ ಮಾತುಗಳನ್ನು ಖಂಡಿಸಬೇಕು. ಅದೇ ರೀತಿ ಇವ್ರು ನಿಜವಾಗ್ಲೂ ಇಂಥ ಬೂಟಾಟಿಕೆಯವರಾದ್ರೆ ಇವ್ರನ್ನು ಕೂಡ ನಾವು ಖಂಡಿಸಲೇಬೇಕಾದ ಅನಿವಾರ್ಯ. ಆದ್ರೆ ಇಂಥ ಕಾರಣಕ್ಕಾಗಿ ಒಂದು ರಾಜಕೀಯ ಕ್ಷೋಭೆ ಹೇಳೋದು, ಅದರಿಂದ ಗಲಾಟೆ ಗೊಂದಲಗಳಾಗ್ತಕ್ಕಂಥದ್ದು ಇದು ಸಾಧುವಲ್ಲ. ಇದರಿಂದ ನಾವು ಯಾವ ಮೌಲ್ಯಗಳನ್ನು ನಾವು ಜನರಿಗೆ ನಾವು ಆದರ್ಶವಾಗಿ ಕೊಟ್ಟಂತೆ ಆಗಲ್ಲ. ಆದ್ರೆ ಹಿಂಗೆಲ್ಲ ಇವತ್ತು ನಡೀತಾ ಇರ್ತಕ್ಕಂಥದ್ದು ದುರಂತ. ವಸ್ತುನಿಷ್ಠವಾಗಿ ಸತ್ಯವಾಗಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದಂಥ ಮನಸ್ಸುಗಳು ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿಬಿಡೋದು. ಎಲ್ಲರೂ ಇಲ್ಲ ಒಂದು ಪಕ್ಷ ಹಿಡಿತಾರೆ, ಇಲ್ಲ ಒಂದು ಮಠ ಹಿಡಿತಾರೆ, ಒಂದು ಸ್ವಾಮಿ ಹಿಡಿತಾರೆ, ಇಲ್ಲ ಒಂದು ಜಾತಿ ಹಿಡಿತಾರೆ. ಈ ರೀತಿ ಯೋಚನೆ ಮಾಡೋರು ಬಹಳ ಜನ ಆಗಿದ್ರೆ ಹೊರತು ಸತ್ಯ ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋರು ಬಹಳ ಕಡಿಮೆ ಆಗಿದ್ದಾರೆ. ಸತ್ಯದ ಬಗ್ಗೆ ಯೋಚನೆ ಮಾಡುವ ಕಾಲ ಈಗ ಬಂದಿದೆ. ಅದ್ರ ಬಗ್ಗೆ ಜನ ತಿಳಿಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋದ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.